ಜಿಲ್ಲೆಯ ಕಂದಿಮಲ್ಲಯ್ಯಪಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳನ್ನು, ವಿಶ್ವಕರ್ಮ ಕುಲದೇವತೆಯಾದ ಶ್ರೀ ಕಾಳಿಮಾತೆಯನ್ನು ಹಾಗೂ ದಿವಂಗತ ಚಿದಾನಂದಪ್ಪಾಚಾರ್ಯ ಮತ್ತು ಮಾತೆ ಗೌರಮ್ಮ ಇವರನ್ನು, ನಮ್ಮ ಗುರುಗಳಾದ ಹನುಮಂತಾವ ದೂತರವರನ್ನು, ಸೋಮಲಾಪುರ ಮಠದ ಶ್ರೀಕ್ಷರ ಮಹಾಸ್ವಾಮಿಗಳನ್ನು, ಬಿಳೆಹಾಳ್ ಮಠದ ರುದ್ರಮುನಿ ಸ್ವಾಮಿಗಳನ್ನು ಹಾಗೂ ಈ ದಿನದ ಪುರಾಣದ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಶರಣರಿಗೆ ನಮಸ್ಕರಿಸುತ್ತಾ, ಸಂಗೀತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಮಾರಪ್ಪ ತಾತನವರಿಗೂ, ತಬಲ ವಾದಕರಾದ ಶ್ರೀನಿವಾಸ್ ಅವರಿಗೂ ಸಹ ವಂದಿಸುತ್ತಾ, ನಮ್ಮ ಊರಿನ ಎಲ್ಲ ದೇವಾನ ದೇವತೆಗಳಿಗೂ ನಮಸ್ಕರಿಸುತ್ತಾ ಹಾಗೂ ನನ್ನ ತಂದೆ ತಾಯಿಗಳಿಗೂ ಸಹ ಪಾದಾರಗಳಿಗೆ ಪ್ರಾರ್ಥಿಸುತ್ತಾ, ಆದಿದೇವತೆಯಾದ ಮಾರಮ್ಮ ಅವ್ವ ತಾಯಿಗೂ ಹಾಗೂ ಶಂಕರಪ್ಪ ತಾತನವರಿಗೂ ಹಾಗೂ ಬೆಣಕಲ್ ಮಠದ ದಿವಂಗತ ವೀರಯ್ಯ ತಾತನವರಿಗೂ ಸಹ ವಂದಿಸುತ್ತಾ ಈ ದಿನದ ಪುರಾಣದ ಕಾರ್ಯಕ್ರಮವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಶಿವಸಾಂಬ ಜಯ ನಮಃ ಪಾರ್ವತಿ ಮಹಿಷಾಸುರನನ್ನು ಸಂಹರಿಸಿದ ಶ್ರೀದೇವಿಯು ಎಲ್ಲ ದೇವನ ದೇವತೆಗಳನ್ನು ನಮಸ್ಕಾರ ಮಾಡಿ ಅವರವರ ಊರುಗಳಿಗೆ ಹೋಗಿ ರಾಜ್ಯವನ್ನು ಭಾರ ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ತೊಂದರೆ ಆಗುತ್ತದೆ. ಸುಗ್ರೀವನ್ನು ಬಂದು ತಾಯಿಯನ್ನು ನೋಡಿ ಶುಂಭರಸನಿಗೆ ಹೇಳ್ತಾನೆ. ಅದು ಈ ದಿನದ ಅಧ್ಯಾಯ. ಸುಗ್ರೀವ ದೇವಿಗೆ ಖ್ಯಾತನಃ ಶುಂಭದೈತ್ಯನು ಓತು ಕೈ ಹಿಡಿಯಲು ಬಾಹುಗೆಂದ ಬೋಧಿಸಿದ.
विमलचलं सर्वादि साक्षीभूतं त्रिगुणरहितं ಎನ್ನ ಆರಾಧ್ಯ ದೇವರಾದ ಶ್ರೀ ಗುರು ರೌದು ಹನುಮಂತ ಅವಧೂತರನ್ನು ಎನ್ನ ಹೃದಯದಲ್ಲಿ ಕೊಡಮಟ್ಟು ಹಾಗೂ ಶ್ರೀ ಸೋಮಲಾಪುರ ಮಠದ ಷಡಾಕ್ಷರ ಅವಧೂತ ಇವರನ್ನು ಸಹ ಅವರಿಗೂ ನಮಸ್ಕರಿಸುತ್ತಾ ಎನ್ನ ಜನ್ಮಕ್ಕೆ ಕಾರಣರಾಗಿರ್ತಕ್ಕಂಥ ದಿವಂಗತ ಚಿದಾನಂದಪ್ಪ ಆಚಾರ್ಯ ಮತ್ತು ಗೌರಮ್ಮ ಇವರಿಗೂ ನಮಸ್ಕರಿಸುತ್ತಾ ನನಗೆ ವಿದ್ಯಾ ಬುದ್ಧಿ ಕಲಿಸಿದ ಗುರುಗಳಿಗೂ ಸಹ ನಮಸ್ಕರಿಸುತ್ತಾ ಇಲ್ಲಿ ಬಂದಂಥ ಎಲ್ಲ ಶರಣೀಯರಿಗೂ ನಮಸ್ಕರಿಸುತ್ತಾ ಈ ದಿನ ಶ್ರೀ ಶಾಂಭವಿಯ ಪುರಾಣದಲ್ಲಿ 10ನೇ ಅಧ್ಯಾಯವು ಪ್ರಾರಂಭವಾಗ್ತಾ ಇದೆ. ನಿನ್ನೆಯ ದಿನ ಮಹಿಷಾಸುರೇಶ್ವರನನ್ನ ಆ ತಾಯಿ ಸಂಹಾರ ಮಾಡಿದ್ದರು. ಸಂಹಾರವಾದ ಮೇಲೆ ದೇವತೆಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ದೇವತೆಗಳರು ಆ ತಾಯಿಯನ್ನು ಉಚಿತ ಆಸನದಲ್ಲಿ ಕೂರಿಸಿಕೊಂಡು ಆ ತಾಯಿನ ಶಿವ ಅಧ್ಯಾಯದಲ್ಲಿ ಸುಗ್ರೀವನೆಂಬ ಸುಂಬಾನ ಸೇವಕ ಅವನು ಇದು 10ನೇ ಅಧ್ಯಾಯ ಎಂದರೆ ಜ್ಞಾನಕಾಂಡ ಅಂತ ಹೇಳ್ತಾ ಇದ್ದಾರೆ. ನಿನ್ನೆಯ ದಿನ ಮುಗಿದಿದ್ದು ಮೊದಲನೇ ಚರಿತ್ರೆ ಮಧುಕೈಟಬರದು, ಎರಡನೆಯದು ಮಹಿಷಾಸುರನದು, ಇದು ಶುಂಭಗಳಿವು. ಇದು ಜ್ಞಾನಕಾಂಡ. ಮೊದಲನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಜ್ಞಾನಕಾಂಡ ಬರುತ್ತದೆ ಅಂತ ಹೇಳ್ತಾ ಇದ್ದಾನೆ. ದೂತನ ಸುಗ್ರೀವ ದೇವಿಗೆ ದೂತನಾಗಿರ್ತಕ್ಕಂಥ ಸುಗ್ರೀವನು ಅವನು ಮಾತನಾಡುವುದರಲ್ಲಿ ಮಹಾ ಬಣ್ಣಿಸಿ ಮಾತನಾಡ್ತಾನೆ. ಅಂದ್ರೆ ಅವನು ಆ ಶುಂಭರ ಆಸ್ಥಾನದಲ್ಲಿ ಅವನಿಗೆ ಉಚಿತ ಆಸನವನ್ನು ಕೊಟ್ಟಿರ್ತದೆ. ಅವರಿಗೆ ಆ ಶುಂಭನಿಗೆ ಅವನು ಇಲ್ಲಿ ಬಂದು ತಾಯಿ ಹೇಳ್ತಾ ಇದ್ದಾನೆ, ಸೇರಿದರು ನಿತ್ಯರು ತಮ್ಮ ತಮ್ಮೂರುಗಳ ದೇವತೆಗಳು ಮಹಿಷಾಸುರನು ತೀರಿದ ಮೇಲೆ ಎಷ್ಟೋ ವರ್ಷಗಳು ಆದ ಮೇಲೆ ತಮ್ಮ ಊರಿಗೆ ಹೋಗಿ ಸ್ವರ್ಗ ಸುಖವನ್ನು ಅನುಭವಿಸುತ್ತಾ ಇರುವ ಕಾರಣ ನಡೆಯುತ್ತಿರುವಾಗ ಕೆಲ ದಿವಸಕ್ಕೆ ಮತ್ತೊಂದು ಭಯಂಕರ ಕೆಲಸವಾಗ್ತಾ ಇದೆ. ಕೆಲಸವಾಯಿತು. ಕೊಲೆಗಡಕಂತೆ ಇವರು ರಾಕ್ಷಸರ ಕುಲಕ್ಕೆ ಶ್ರೀಮಂತರು. ಶುಂಭರು ಅವರ ಅಣ್ಣ ಸಂಬಂಧಿಗಳು ಅವರಿಗೆ ಮದುವೆಯು ಸಹ ಅದೀಗ ಯೌವನ ಮದ, ಧನ ಮದ, ಶ್ರೀಮಂತಿಕೆ ಮದ ಎಲ್ಲವೂ ಅವರಲ್ಲಿ ಮನೆ ಮಾತಾಗಿದ್ದಾವೆ. ತುಂಬಾ ನಿಶುಂಭರಿಗೆ ಈ ರಕ್ಕಸರು ಇದೇ ರೀತಿ ಇರುವ ಸಮಯದಲ್ಲಿ ಆಲೋಚನೆ ಮಾಡಿ ನಾವು ಹೀಗೆ ಇದ್ದರೆ ಹೇಗೆ, ಎಲ್ಲ ಅಧಿಕಾರಗಳನ್ನು ನಮ್ಮ ಮುಖಾಂತರ ನಮ್ಮ ಕೈಯಲ್ಲಿ ನಡೆಸಬೇಕೆಂದು ಅಣ್ಣ ತಮ್ಮಂದಿಬ್ಬರು ಸುಗ್ರೀವನು ಗರಡಿ ಮಾಡಿದಾಗ ಯಾರು ಗರಡಿ ಮಾಡಬೇಕು ಹಿರಿಯನು
ಮುಖ್ಯಮಂತ್ರಿಗಳು ಪ್ರಧಾನಿಗಳು ಅವರಿಬ್ಬರೇ ಅವರು. ಈ ರೀತಿ ಇರುವ ಸಮಯದಲ್ಲಿ ಆಲೋಚನೆ ಮಾಡ್ತಾ ಇದ್ದಾರೆ, ಎಲ್ಲ ಅಧಿಕಾರಗಳು ನಮ್ಮ ಕೈಯಲ್ಲಿ ನಡೆಯಬೇಕು, ನಮ್ಮ ಮುಖಾಂತರ ಹೋಗಬೇಕು. ದೇವಾನುದೇವತೆಗಳು ಎಷ್ಟರವರು, ಅವರನ್ನು ಯಾಕೆ ಆ ಸಿಂಹಾಸನದ ಮೇಲೆ ಕುಳ್ಳಿರಿಸಬೇಕು, ನಾವೇ ಕುಳಿತರವೇ ಎಂದು ಅಣ್ಣ ತಮ್ಮರು ಸುಗ್ರೀವನು ಮೂವರು ಕುಳಿತುಕೊಂಡು ಏಕಾಂತ ಸಮಯದಲ್ಲಿ ಮಾತನಾಡಿಕೊಂಡಿದ್ದಾರೆ. ಶುಂಭನು ಹಿರಿಯನು, ನಿಶುಂಭನು ತಮ್ಮನು. ಇವನು ಶುಂಭನಿಗೆ ಮುಖ್ಯಮಂತ್ರಿಯು. ಇವರು ರಾಕ್ಷಸರಿಗೆ, ಇಡೀ ರಾಕ್ಷಸರ ಕುಲಕ್ಕೆ ಅರಸರು ಈ ರಾಕ್ಷಸರು ಇರುವರು. ಯಜ್ಞಗಳ ಅವಿರ್ಭಾಗಗಳೆಲ್ಲವ ತಾವೇ ತೆಗೆದುಕೊಂಡು ಮುಂದೆ ಬಂದು ದೇವತೆಗಳನ್ನು ಚೆನ್ನಾಗಿ ಸೆರೆಬಡಿದು ಸ್ವರ್ಗಗಳನ್ನು ತೆಗೆದುಕೊಂಡರು. ಶುಂಭ ಎಂದರೆ ಅಹಂ, ಸೊಕ್ಕು, ಸೊಕ್ಕಿನಿಂದಿರ್ತಕ್ಕಂಥವನೇ ಶುಂಭ. ಯಾರಾದರೂ ಸೊಕ್ಕಿಗೆ ಇರ್ತಕ್ಕಂಥವರನ್ನು ಸಹ ಅವರು ಶುಂಭನೇ. ಅಹಂ, ಅಹಂ ಅಂದರೆ ಸೊಕ್ಕು. ಆತ್ಮದ ದೈತ್ಯ ಭಾವ ಸಂಪನ್ನ ಅಹಂಕಾರ. ಬೃಹತ್ ಧಾರಣ ತನ್ನ ಸ್ವರೂಪ ಮರೆತು ಭೇದ ಭಾವ ಉಳ್ಳವನಾಗಿ ಅಹಂ ವೃತ್ತಿ ಉಳ್ಳವನೇ ಅವನೇ ಶುಂಭನೇ. ಸೊಕ್ಕಿಲ್ ಮಾತಾಡ್ತಿರ್ತಾರೆ, ಯಾರು ಮಾತಾಡ್ತಿರೋ ಕಿವಿಯಲ್ಲಿ ಕೂಡ ಹಾಕಿಕೊಳ್ತಿರೋದಲ್ಲ. ಕಿವಿ ಕೇಳಲಾರದವರಿಗೆ ಆ ಪ್ರಶ್ನೆ ಬೇರೆ ಅಂತ ಅವರು ಸಹ ಶುಂಭನ ನನ್ನದೆಂಬ ಮಮತ್ವ ಉಳ್ಳವದೇ ನಿಶುಂಭನು, ಅವರ ತಮ್ಮ, ಅವರ ಅಣ್ಣ, ಇವನ ತಮ್ಮ. ಎಲ್ಲವೂ ನಮಗೆ ಬೇಕು, ನಮ್ಮದೇ ಆಗಬೇಕು ಅನ್ನುವನೇ ಅವ್ರ ತಮ್ಮ. ಇವರು ಅಹಂ ಅಣ್ಣನು, ಇದಂ ತಮ್ಮನು. ಅವರಿಬ್ಬರೇ ಇಡೀ ರಾಕ್ಷಸರ ಕುಲಕ್ಕೆ ಶ್ರೀಮಂತರು ಇವರಿರುವರು. ಈ ಶರೀರದಲ್ಲಿ ಅರಸನು ಮಮತ್ವವೇ ಮುಖ್ಯಮಂತ್ರಿ. ಅವರು ಅಜ್ಞಾನದಲ್ಲಿ ಸಂಚರಿಸುವ ರಾಗ ದ್ವೇಷಗಳಿಗೆ ಅರಸರು. ರಾಗ ದ್ವೇಷಗಳಿಗೆ ಅಂದ್ರೆ ಸಿಟ್ಟಿಗೆ, ಪ್ರೇಮ ಪ್ರೀತಿಯಲ್ಲಿ ಸಹ ಅವರೇ ರಾಗಾದಿ ದ್ವೇಷಗಳಿಗೆ ಅರಸರಂತೆ. ನಮಗೆ ಕೆಟ್ಟ ಬುದ್ಧಿ ಕೊಡಬೇಕಾದರೂ ಸಹ ಅವರೇ ಕೊಡ್ತಾ ಇದ್ದಾರೆ, ಒಳ್ಳೆಯ ಬುದ್ಧಿ ಕೊಡಬೇಕಾದರೂ ಸಹ ಅವರು ಅತಿಭುಜ ಪರಾಕ್ರಮರವರು. ಯಾರು ಅವರೊಡನೆ ನಿಂತು ಮಾತನಾಡುವ ಶಕ್ತಿಯೂ ಸಹ ಇದ್ದಿಲ್ಲ ಆ ರಾಕ್ಷಸರಿಗೆ. ಇವರ ವಶದಲ್ಲಿ ಸಮಸ್ತ ಲೋಕ ಪ್ರಾಣಿಗಳಿದ್ದಾವೆ ಅಂತ. ಅವರಲ್ಲಿ ಯಾವ ಪ್ರತಿಯೊಂದು ಪ್ರಾಣಿಗಳು ಸಹ ಅವರ ಆಸ್ಥಾನದಲ್ಲಿದ್ದಾವೆ. ಅಹಂ ಮಹತ್ವ ಭವನ್ಯಂ ಬೀಜಂ ಎಂಬಂತೆ ಇವರೇ ಸಕಲರು ಬಂಧನಕ್ಕೆ ಕಾರಣರು. ಸ್ತ್ರೀ ಶಕ್ತಿಯ ಯಾರು ಹೊರತು ಯಾರಿಂದಲೂ ಸಾಯದ ವರವನ್ನು ಪಡೆದಿರುವರು. ಬ್ರಹ್ಮನಲ್ಲಿ ತಪವನ್ನು ಮಾಡಿ ಪುರುಷರಿಂದ ಯಾರಿಂದಲೂ ನಮಗೆ ಮರಣ ಬಾರದ ಹಾಗೆ ಹೆಣ್ಣು ಮಕ್ಕಳನ್ನು ಆ ರಾಕ್ಷಸರು ಕೇಳಿದ್ದಿಲ್ಲ. ಅವರು ನಮ್ಮನ್ನೇನು ಮಾಡೋರು, ಇಡೀ ಪುರುಷ ಕುಲವೇ ನಮ್ಮ ಎದುರಿಗೆ ನಿಂತು ಮಾತನಾಡುವ ಶಕ್ತಿ ಇಲ್ಲ ಎಂದ ಮೇಲೆ ಹೆಣ್ಣು ಮಕ್ಕಳು ನಮ್ಮ ಎದುರಿಗೆ ಬಂದು ಮಾತನಾಡುವ ಧೈರ್ಯವೆಲ್ಲಿಂದ ಬರಬೇಕು ಎಂದು ಅವರ ಸೊಕ್ಕಿನಿಂದ ಅದನ್ನು ಮರೆತಿದ್ದಾರೆ. ಚಿಚ್ಚಕ್ತಿಯ ಹೊರತು ಯಾರಿಂದಲೂ ಸಾಯದ ಪಡೆದಿದ್ದಾರೆ. ಆಗ ಪರಮಾತ್ಮ ಪೂಜೆಯಲ್ಲಿ ಅಗ್ನೇಯ ಜ್ಞಾನದ ಮುಖಾಂತರ ಅಗ್ನಿಗೆ ಕೊಡ್ತಕ್ಕಂಥ ಅವಿರ್ಭಾಗಗಳನ್ನ ತಾವೇ ತೆಗೆದುಕೊಳ್ತಿದೆ. ಪರಮಾತ್ಮನಿಗೆ ಅರ್ಪಿಸುವ ಹೋಮ ಮಾಡುವಾಗ ಯಜ್ಞಕುಂಡಗಳಲ್ಲಿ ಪರಮಾತ್ಮನಿಗೆ ಅರ್ಪಿತವಾಗಲಿ ಎಂದು ಅದರಲ್ಲಿ ಹವಿಷನ್ನು ಕೊಟ್ಟಾಗ ಆ ರಾಕ್ಷಸರೇ ಮುಂದೆ ಬಂದು ತೆಗೆದುಕೊಳ್ತಾ ಇದ್ದಾರೆ. ಆಗ ಸರ್ವ ಇಂದ್ರಿಯ ಅಂತಃಕರಣಗಳ ದೇವತೆಗಳಿಗೆ ನುಡಿಯುವ, ನೋಡುವ, ಅರಿಯುವ ಮೊದಲಾದ ಎಲ್ಲಾ ಕರ್ಮಗಳು ನಾನು ನುಡಿಯುವೆ, ನಾನು ನೋಡುವೆ, ನಾನು ಅರಿಯುವೆ ಹೀಗೆ ಅನ್ನುವುದರ ಸರ್ವರ ಸಕರಾತ್ಮಾಧಿಕಾರವನ್ನು, ಅಹಂಕಾರವನ್ನು, ಅಂತಃಕರಣ ಅಂತಕ್ಕಂಥದ್ದು ಅವರ ರಕ್ತದ ಎಲ್ಲವೂ ಸಹ ಇದ್ದಿಲ್ಲ ಅಂತ ಒಂದು ಕೂದಲಷ್ಟು ಸಹ ಕರುಣ, ದಯೆ, ಕರುಣ, ದಯೆ, ಧರ್ಮ, ಕರುಣೆ ಅಂತಕ್ಕಂಥದ್ದು ಇದ್ದಿಲ್ಲ ಈ ರಕ್ತಸರಿಗೆ. ಸ್ಥೂಲ ದೇಹಗಳು ಬಹಳ ದಪ್ಪನಾಗಿದ್ದರು. ಸ್ಥೂಲ ದೇಹ ಕ್ರಮವಾಗಿ ಸ್ವರ್ಗ, ಮೃತ್ಯು, ಪಾತಾಳ ಲೋಕವನ್ನು ಇವುಗಳಿಗೆ ನಾವೇ ಒಡೆಯರಬೇಕೆಂದು ಮಾತನಾಡಿಕೊಂಡು ಅವರು ಪುನಃ ಅವರನ್ನು ಅವರ ಹತ್ತಿರ ಹೋಗಿ ಯುದ್ಧ ಮಾಡ್ತಾ ಇದ್ದಾರೆ. ಸೂರ್ಯನೇ ಅಧಿಕಾರವನ್ನು ತಿಳಿದುಕೊಳ್ತಾ ಇದ್ದಾರೆ. ಕುಬೇರ, ಅಗ್ನಿ, ವರುಣ, ಯಮ
ವಾಯುವ ನಿರತಗಳೆಂಬ ಬಾಹೇಂದ್ರಿಯ ಅಧಿಕಾರವನ್ನು ತಾವೇ ತೆಗೆದುಕೊಂಡರು. ಇಂದ್ರನನ್ನು ಒದ್ದು ಓಡಿಸಿದರು. ಅವರು ಮೂವರೇ, ಬ್ರಹ್ಮ ಅವರು ಮೂವರೇ, ಶುಂಭ, ನಿಶುಂಭ, ಸುಗ್ರೀವನು ಹೇಳಿಕೊಡುವುದಕ್ಕೆ, ಅವರಿಗೆ ಹೇಳುವುದಕ್ಕೆ. ಅವನಿಗೆ ಅಂಥವನು ಸುಗ್ರೀವ, ಅವನಿಗೆ ಸಹ ಅಂತಃಕರಣ ಎನ್ನುವುದು ಇದ್ದಿಲ್ಲ. ಎಲ್ಲರನ್ನು ಒದ್ದೊದ್ದು ಹೊರಡಿಸಿ ಎಲ್ಲರ ಅಧಿಕಾರಗಳನ್ನು ತಾವೇ ತೆಗೆದುಕೊಂಡು ಎಲ್ಲ ಕೂಡಿ ಎಷ್ಟು ಕಷ್ಟ ಬಂತೆಂದು ಆಲೋಚಿಸಿ ಬ್ರಹ್ಮ ವಿಷ್ಣು ಮಹೇಶ್ವರರು ಪುನಃ ಎಲ್ಲರೂ ಒಂದೆಡೆ ಆ ರಕ್ಕಸರಿಗೆ ಎಲ್ಲ ತಮ್ಮಲ್ಲಿರುವ ಅಧಿಕಾರಗಳನ್ನು ಕೊಟ್ಟು ಓಡಿ ಹೋಗಿ ಒಂದಾನೊಂದು ಅರಣ್ಯದಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದಾರೆ. ದೇವತೆಗಳು ಏನು ಮಾಡಬೇಕು, ಈ ರಕ್ಕಸರು ಪುನಃ ಎಲ್ಲಿಂದ ಬಂದರು ಇವರು ಆಗ ಬ್ರಹ್ಮ ವಿಷ್ಣು ಮಹೇಶ್ವರರು ಬ್ರಹ್ಮ ಅಂತ ಇದ್ದಾರೆ ಅವರಿಗೆ, ಸಾವು ದೇವರೇ, ನಾವು ಮಾತನಾಡುವುದೇನಿದೆ, ಇವರಿಗೆ ಸಾವು ಅನ್ನುವುದು ಇವರ ಜೀವನದಲ್ಲಿಯೇ ಇಲ್ಲ ಅಂದಾಗ ಬ್ರಹ್ಮ ಹೇಳ್ತಾ ಇದ್ದಾನೆ. ಹಾಗಾದರೆ ಹೇಗೆ ಎಂದು ತಿಳಿದಾಗ ನಂದೀಶ, ಇವರು ಪುರುಷರನ್ನು ನಮ್ಮನ್ನು ಎದುರಿಗೆ ನಿಂತು ಮಾತನಾಡುವ ಶಕ್ತಿ ಇಲ್ಲದಿರುವಾಗ ಸ್ತ್ರೀಯು ಏನು ಮಾಡುತ್ತಾಳೆ ಎಂದು ಆ ಸ್ತ್ರೀಯಿಂದ ಮರಣವನ್ನು ಬಾರದ ಹಾಗೆ ವರವನ್ನು ಕೇಳಿದ್ದಿಲ್ಲ, ಅವರ ಆಲೋಚನೆ ಮಾಡಿದ ಹಾಗೆ. ಆಗ ಅದನ್ನು ನೆನಪಾದಾಗ ಆದಿದು ಅಂದು ಮಹಿಷಾಸುರನು ಪದ್ರವ ಆಲೋಚನೆ ಮಾಡಿದರು. ಬ್ರಹ್ಮ ವಿಷ್ಣು ಮಹೇಶ್ವರರು ಕುಳಿತುಕೊಂಡು ಅಂದು ಮಹಿಷಾಸುರನ ಉಪದ್ರವವನ್ನು ಕಳೆದು ಅವನನ್ನು ಕೊಂದಳು. ಈ ದೈತ್ಯರನ್ನು ಕೊಲ್ಲಲು ದೇವಿಯ ಹೊರತು ಮುಂದೆ ಯಾರಿಂದಲೂ ಆಗಬಾರದು. ಏನು ಮಾಡೋಣ, ಹೋಗೋಣ ನೋಡಿರಿ. ಅವರ ಆ ತಾಯಿ ಹತ್ತಿರ ಹೋಗಿ ಕೈ ಮುಗಿದು ಹಿಮಾಚಲ ಪ್ರದೇಶಕ್ಕೆ ಹೋಗಿ ಆ ದೇವಿಯನ್ನು ಕೊಂದು ಶ್ರೇಷ್ಠಳೆನಿಸುವ ಪಾರ್ವತಿಯನ್ನು ಕಂಡು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಆ ರಕ್ಕಸರನ್ನು ಬಿಟ್ಟು ದೇವತೆಗಳು ಹೋಗಿ ಶುದ್ಧ ಅಂತಃಕರಣದಿಂದ ಹುಟ್ಟಿದ ಬ್ರಹ್ಮಾಕಾರ ವೃತ್ತಿಯುಳ್ಳವಳೇ ಆ ಪಾರ್ವತಿ ದೇವಿ, ಗೌರದೇವಿ ಕೇಳಿಸುವಳು. ಈಕೆಯು ಆನಂದ ಸ್ವರೂಪ, ಶಿವನಿಗೆ ಅರ್ಧಾಂಗಿನಿಯು ಪಾರ್ವತಿ ದೇವಿಯನ್ನು ಕಂಡರು. ಆ ಹಿಮಾಚಲ ಮಂಡೆಯ ಮೇಲೆ ಧ್ಯಾನ ಸರ್ಕಾರಕ್ಕೆ ಕುಳಿತುಕೊಂಡಿದ್ದ ಆ ತಾಯಿ ಅವರನ್ನು ಕುಳಿತುಕೊಂಡಾಗ ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಕೈ ಮುಗಿದು ದೇವತೆಗಳು ದೇವಿಗೆ ಮೈ ಮಣಿದು ದೇವತೆಗಳು ಮೈ ಮುಣಿದು ಆ ತಾಯಿಗೆ ನಮಸ್ಕರಿಸಿ ನಿಂತು, ನಮೋ ನಮೋ ಹಿಮಂತ ರಾಜನ ಮಗಳೇ, ಪಾರ್ವತಿಯೇ, ಶಂಭುವಿನ ಪತ್ನಿಯೇ, ಶಾಂತ ಸ್ವರೂಪಳೆ, ಸಂಹಾರ ರೂಪಳೆ, ದೇವತೆಗಳ ಭಯವನ್ನು ಕಳೆಯುವವಳೆ, ಶುದ್ಧ ಪರಿಪೂರ್ಣ ಬ್ರಹ್ಮ ಸ್ವರೂಪಳೆ, ದೇವತೆಗಳಿಗೆ ನಮಿಸಲ್ಪಟ್ಟ ಹೃದಯ ಕಮಲದಲ್ಲಿರುವವಳೆ. ಭಕ್ತಾದಿಗಳು ಆ ತಾಯಿಯನ್ನು ನೆನೆಸಿದರೆ ಅಂತ ಭಕ್ತರ ಹೃದಯ ಕಮಲದಲ್ಲಿ ವಾಸಿಸುವಳೆ. ಯಾವ ರೀತಿಯಲ್ಲಿ ದೇವತೆಗಳು ಧ್ಯಾನ ಮಾಡ್ತಾ ಇದ್ದಾರೆ, ಸಂಹರಿಸುವವಳೆ, ಶಾಂತ ಸ್ವರೂಪಳೆ, ದೇವತೆಗಳ ಭಯವನ್ನು ಕಳೆಯುವವಳೆ, ಶುದ್ಧ ಪರಿಪೂರ್ಣ ಬ್ರಹ್ಮ ಸ್ವರೂಪಳೆ, ದೇವತೆಗಳು ನಮಿಸಲ್ಪಟ್ಟ ಕಮಲದಲ್ಲಿ ಇರುವವಳೆ. ನಮೋ ನಮೋ ಶ್ರೇಷ್ಠ ಸ್ವರೂಪಳೆ, ಹೆಚ್ಚಿನ ತಾಯಿಯೇ, ಶಿವನ ಪತ್ನಿಯೇ, ಜ್ಞಾನ ಪ್ರಕಾಶ ರೂಪ ದೇವಿಯೇ, ಭಾಗ್ಯವಂತಳೆ, ರೂಪವಂತಳೆ, ರೌದ್ರ ರೂಪಳೆ, ನಿತ್ಯ ನಂದಳೆ, ಮಾಯಾ ರಹಿತಳೆ, ದಯ ಗುಣ ಸುಖವನ್ನು ಉಂಟು ಮಾಡುವವಳೆ. ದಯೆ ದಾನ ಧರ್ಮ ಕರ್ಣ. ಆ ತಾಯಿಯನ್ನ ಧ್ಯಾನ ಮಾಡಿದರೆ ಆ ಬುದ್ಧಿನೂ ಬರ್ತಾ ಇದೆ ಅಂತ ಬರೀತಾ ಇದ್ದಾನೆ ಇಲ್ಲಿ. ದಯೆ ಧರ್ಮ ಕರುಣೆ ತಾಯಿಯ ಧ್ಯಾನದಿಂದ ಬರ್ತಾ ಇದ್ದಾವೆ ಅಂತ.
ಶ್ರೇಷ್ಠ ಸ್ವರೂಪಳೇ, ಹೆಚ್ಚಿನ ತಾಯಿಯೇ. ದೇವತೆಗಳು ಈ ರೀತಿಯಾಗಿ ತಾಯಿನ ಧ್ಯಾನ ಮಾಡ್ತಾ ಇದ್ದಾರೆ. ನಮೋ ನಮೋ ಕೃಷ್ಣಾಯ, ಆನಂದ ರೂಪಳೆ, ಹಳದಿ ಬಣ್ಣವುಳ್ಳವಳೆ, ಕೆಂಪು ಕಪ್ಪು ಮಿಶ್ರ ರೂಪವುಳ್ಳವಳೆ, ಪ್ರಕಾಶ ಸ್ವರೂಪಳೆ, ಬಹು ಐಶ್ವರ್ಯವುಳ್ಳವಳೆ, ಬ್ರಹ್ಮ ಸ್ವರೂಪದಲ್ಲಿ ತಲ್ಲೀನರಾಗಿ ಶಕ್ತಿಯ ಆನಂದ ರೂಪವಳೆ, ವಿಷ್ಣು ರೂಪಳೆ, ನಮೋ ನಮಃ ನಮೋ ನಮಃ ಎಂದು ಆ ತಾಯಿಯನ್ನು ಬೇಡಿದಾಗ, ನಮೋ ನಮೋ ಮಧು ಭಾರಿ ಮಹಿಷಾಸುರನ ವೈರಿಗೆ, ವಿಷ್ಣು ರೂಪಳೆ, ಶಿವರೂಪಳೆ, ಮಾರಿಯೇ, ಬ್ರಹ್ಮ ಶ್ರೇಷ್ಠಳೆ, ಕಿಡಿಗಣ್ಣುಳ್ಳವಳೆ, ಸಿಟ್ಟುಳ್ಳವಳೆ, ಅಗ್ನಿ ಸ್ವರೂಪವುಳ್ಳವಳೆ, ಅಗ್ನಿಯ ಮುಖವುಳ್ಳವಳೆ ಎಂದು ಆಗ ಆ ತಾಯಿಯನ್ನ ಬೇಡಿದಾಗ, ನಮೋ ನಮೋ ಸಿದ್ದೇಶ್ವರೂಪೇ, ಜಗತ್ತಿನ ಸ್ವರೂಪ, ಜಗತ್ತಿನ ಆಶ್ರಯ ರೂಪಳೆ, ಜಗತ್ತಿನ ತನ್ನನ್ನಿ ಯಮದಂತೆ ನಡೆಸುವವಳೆ, ಜಗತ್ತಿನ ವ್ಯಾಪಾರವುಳ್ಳವಳೆ, ಕುದುರೆ ಆನೆ ಪಶು ಸ್ವರೂಪಳೆ, ಬಂಗಾರ ಹುಲ್ಲು ಸಣ್ಣ ಪ್ರಾಣಿ ಸ್ವರೂಪಳೆ, ಎಲ್ಲ ನಾಮರೂಪಳೆ, ನಮೋ ನಮಃ ನಮೋ ನಮಃ ಎಂದು ಆ ತಾಯಿಯನ್ನ ದೇವಾನುದೇವತೆಗಳು ನಮೋ ಶಾಂಭವಿಯೇ ಜಯ 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 ಎಂದು ಧ್ಯಾನ ಮಾಡಿದಾಗ ಆ ತಾಯಿ ಮೆಲ್ಲನೆ ಕಣ್ಣು ತಗೊಂಡು ಬರ್ತಾ ಇದ್ದಾರೆ. ಎಂತು ದೇವಿಯರು ದೇವಿ ಸ್ತುತಿ ಓರಂತೆ ಮಾಡಲಿಕ್ಕಾಗ, ದೇವಾನುದೇವತೆಗಳು ಹೀಗೆ ದೇವಿಯನ್ನು ಸ್ತುತಿಯನ್ನು ಚೆನ್ನಾಗಿ ಮಾಡಲು ಪಾರ್ವತಿಯು ಹಿಮಾಚಲ ಪ್ರದೇಶದಲ್ಲಿ ಕಣ್ಣನ್ನು ತೆಗೆದು ನೋಡ್ತಾ ಇದ್ದಾರೆ. ದೇವಾನುದೇವತೆಗಳೆಲ್ಲರೂ ಆ ತಾಯಿ ಮುಂದೆ ಕುಳಿತುಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಏನು ಕಷ್ಟ ಬಂದಿದೆ, ಯಾಕೆ ನೀವು ಪುನಃ ನನ್ನ ಈ ಸ್ಥಳಕ್ಕೆ ಬಂದಿದ್ದೀರಿ, ಹೇಳಿರಿ ಎಂದು ಆ ತಾಯಿ ಹೇಳಿದಾಗ ಬ್ರಹ್ಮ ವಿಷ್ಣು ಕೈ ಮುಗಿದು ತಮ್ಮಯ ಸ್ಥಿತಿಯ ಪುರಾಣಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕಣ್ಣಿನಲ್ಲಿ ನೀರು ಬರ್ತಾ ಇದ್ದಾವೆ, ದುಃಖ ಆವರಿಸಿದ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಾನುದೇವತೆಗಳಿಗೆ ದುಃಖ ಆವರಿಸಿದೆ, ತಮ್ಮ ಸ್ಥಿತಿಯನ್ನು ಹೇಳುವವರಾರು. ಆಗ ಕಣ್ಣಲ್ಲಿ ನೀರು ಒತ್ತುತ್ತಾ ದೇವಿಕೆ ಮಹಿಷಾಸುರನ ಬಲುಹಾವಳಿಯು, ತಾಯಿಯೇ ಕಣ್ಣಲ್ಲಿ ನೀರು ಒತ್ತಿಕೊಳ್ಳುತ್ತಾ ಅಂದು ಹಿಂದಕ್ಕೆ ನಮ್ಮನ್ನು ಮಹಿಷಾಸುರನ ಕೊಡಲು ಆ ಉಪದ್ರವದಿಂದ ನಮ್ಮನ್ನು ಪಾರು ಮಾಡಿ ತಾಯಿ, ಅದೇ ರೀತಿ ಈಗ ನಮ್ಮನ್ನು ರಕ್ಷಿಸಬೇಕು ತಾಯಿ, ನೀನು ರಕ್ಷಿಸಬೇಕು, ಈ ಉಪದ್ರವದಿಂದ ನಮ್ಮನ್ನು ರಕ್ಷಿಸಬೇಕು, ನಮ್ಮ ಸ್ಥಳಗಳನ್ನೆಲ್ಲ ಓದವು ನಮ್ಮನ್ನು ರಕ್ಷಿಸಬೇಕು ಎಂದು ಕೇಳುವುದಕ್ಕೆ ವಿಜ್ಞಾಪಿಸಿಕೊಂಡರು ದೇವಾನುದೇವತೆಗಳು. ಹೇಳ್ತಾರ, ಧನುಚರೋ ಧರಸುಗಳು ಕೇವಲ ತಾಯಿ ರಾಕ್ಷಸರಿಗೆ ಅರಸರಾದ ಅತಿಶಯ ಸಮರ್ಥರವರು, ಎಷ್ಟೋ ದಯ ಇಲ್ಲದವರು, ಅಂತವರು ಶುಂಭಾನಿಶುಂಭ ನಾಮಗಳುಳ್ಳ ಆ ರಾಕ್ಷಸರು ಎಲ್ಲ ದೇವಾನುದೇವತೆಗಳ ಅತಿಶಯವಾಗಿ ಬಡಿದು ಒದ್ದು ಹೊರಡಿಸಿ ನಮ್ಮ ಸ್ಥಳಗಳನ್ನು ಕಿತ್ತಿಕೊಂಡು ನಮ್ಮನ್ನು ಸ್ವರ್ಗಕ್ಕೆ ಹತ್ತಿದರು, ಸ್ವರ್ಗಕ್ಕೆ ಹತ್ತಿದರು. ಈ ರವಿಯ ಮೌರ್ಯ ಈ ಸೂರ್ಯ, ಈ ಚಂದ್ರ, ಕೌಬೇರ, ಯಮ, ವರುಣ, ಅಷ್ಟದಿಕ್ಪಾಲಕರನ್ನು ಸಹ ಒಡೆದು ಅಡವಿಗೆ ಹಟ್ಟಿ
ಇವರ ಅಧಿಕಾರವನ್ನು ಅವರಿಬ್ಬರೇ ಅಣ್ಣ ತಮ್ಮಂದಿಗಳು ಸೇರಿಕೊಂಡು ಮನೋಹರವಾದ ಇಂದ್ರನ ದೇವೇಂದ್ರನ ವಜ್ರಾಯುಧ ಸಿಂಹಾಸನವನ್ನು ಅವರಿಗೆ ಹೇಳಿದು ಕುಳಿತುಕೊಂಡರು. ತಾಯಿ ವಾಹನಗಳ ಕೊಂಡರೆಮ್ಮಯ ನಮ್ಮ ರಥಗಳು ಆನೆ ಕುದುರೆ ಮೊದಲಾದ ಒಂಟೆ ವಾಹನಗಳು ಪ್ರೀತಿಯ ಆಯುಧಗಳು ಕಾಮಧೇನು ಕಲ್ಪವೃಕ್ಷ ನೋಡಲಾಗಿ ಸರ್ವವನ್ನು ತೆಗೆದುಕೊಂಡರು. ನಮ್ಮನ್ನು ಏನು ಎಲ್ಲದಂತೆ ಬರಿಗೈಯಿಂದ ಅಡವಿಗೆ ಹಾಕಿದ್ದಾರೆ. ಪ್ರಯತ್ನ ಇಲ್ಲದೆ ನಾವು ನಿನ್ನನ್ನು ನೆನೆಸುತ್ತಾ ದುಃಖದಿಂದ ನಿನ್ನನ್ನು ಕಂಡೆವು ತಾಯಿ, ಅವರನ್ನು ನೀನು ಸಂಹರಿಸಬೇಕು ಎಂದು ಆ ತಾಯಿಗೆ ಕಾಲುಗಳು ಪಾದದ ಮೇಲೆ ಬಿದ್ದು ದೇವಾನುದೇವತೆಗಳು ವಿಜ್ಞಾಪಿಸಿಕೊಳ್ತಾ ಇದ್ದಾರೆ, ಮಾಡಬೇಕು ತಾಯಿ, ನೀನೇ ಮಾಡಬೇಕು ತಾಯಿ ಎಂದು. ಆಗ ಅಂದಾಗ ಆ ತಾಯಿಗೆ ಎಲ್ಲ ಶಿಫ್ಟ್ ಬರ್ತಾ ಇದೆ. ಎಂದೆನಲು ನಿರ್ಜನರಿಗೆಯು ದೇವಾನು ದೇವತೆಗಳು ಹೇಳಿದ್ದನ್ನ ಕೇಳಿ ಆ ತಾಯಿಗೂ ಸಹ ಇಷ್ಟು ಕಷ್ಟಪಟ್ಟವರೇ ಶುಂಭಾನಿಶುಂಭರು, ಅವರಿಗೆ ಹೆದರಬೇಡಿರಿ, ನಾನು ಅವನನ್ನು ನೋಡಿಕೊಳ್ಳುತ್ತೇನೆ ಎಂದು ಈ ಹಿಮಾಚಲ ಆನಂದಮಯ ಕೋಶದಲ್ಲಿ ನೀವು ಇರ್ರಿ ಎಂದು ಅವರನ್ನು ಕಳುಹಿಸಿ ಆ ತಾಯಿ ಮೋಹದ ರೂಪದಿಂದ ಹೆದರಬೇಡಿರಿ ಎಂದು ಮೋಹದ ರೂಪದಿಂದ ಆ ತಾಯಿಯನ್ನು ನೋಡಿದರೆ ಎಂಥವರಿಗೆ ಭಕ್ತಿ ಪ್ರೀತಿ ಹುಟ್ಟಬೇಕು. ಆ ರೀತಿ ಮೋಹದ ರೂಪದಿಂದ ದೇವಿಯ ಸುಂದರತನದಿಂದ ಎಲ್ಲ ದಿಕ್ಕುಗಳಿಗೆ ಒಳೆಯುವ ಹಾಗೆ ಆ ತಾಯಿ ಹೋಗ್ತಾ ಇದ್ದಾರೆ. ಒಂದು ಹಿಮಾಚಲ ಪ್ರದೇಶದಲ್ಲಿ ಆಲದ ಮರದ ಕೆಳಗೆ ಒಂದು ಗುಂಡಿನ ಮೇಲೆ ಆ ತಾಯಿಯು ನೋಡಿದೊಡನೆ ಪುರುಷರು ಸಹ ಅವಳ ಬಲೆಗೆ ಬೀಳಬೇಕು ಅನ್ನುವ ಹಾಗೆ ಆ ತಾಯಿ ಇದ್ದಳು. ಆ ತಾಯಿ ಕುಳಿತುಕೊಂಡಳು. ಅವಳನ್ನು ನೋಡಿದಾಗ ಚಂಡಾಮುಂಡರು ಅಂದ್ರೆ ಶುಂಭಾನಿಶುಂಭರ ಸೇವಕರಿವರು. ಆ ಸಮಯದಲ್ಲಿ ಅಪರಾಧಿಗಳವರು ಇವರೇ ಚಂಡಾಮುಂಡರು ಶುಂಭಾನಿಶುಂಭರಿಗೆ ಹೋಗಿ ಕಿವಿಯಲ್ಲಿ ಹೇಳ್ತಾ ಇದ್ದಾರೆ, ಒಬ್ಬರ ಮಾತನ್ನು ಕೇಳಬಾರದು ಅನ್ನುವುದಕ್ಕೆ ಇದೇ ಸಾಕ್ಷಿ. ಏನ್ ಹೇಳ್ತಾರೆ ಅವರಿಗೆ? ಶುಂಭ ನಿಶುಂಭರೆಂಬ ಶರೀರವೆಂಬ ದೇಹದಲ್ಲಿ ತಿರುಗುತ್ತಾ ಬಹು ಬೇಟೆಯ ಸುಖ ಸಾಧನವನ್ನು ಮಾರ್ಗವನ್ನು ಹುಡುಕುತ್ತಾ ಹಿಮಾಚಲಕ್ಕೆ ಬಂದು ಪರಮಾನಂದ ಸುಂದರ ರೂಪ ಆಲದ ಮರದ ಕೆಳಗೆ ಒಂದು ಗುಂಡಿನ ಬಂಡೆಯ ಮೇಲೆ ಕುಳಿತುಕೊಂಡಿದ್ದಾರೆ ಆ ತಾಯಿಯು. ಆ ತಾಯಿಯನ್ನು ನೋಡಿದರು, ಏನು ಸೌಂದರ್ಯವೆನ್ನುತ್ತಾ ಆಶ್ಚರ್ಯವೆಂದು ಚಂಡ ಅವನು ಕಾಮನ ರೂಪ ಮತ್ತು ಅಶಕ್ತಿಯಿಂದ ಕೂಡಿದ ಬಲವುಳ್ಳವನು ಮುಂಡ, ಆರ್ಷ ಸಹಿತನು ಅಥವಾ ಧರ್ಮವನ್ನು ಮೀರುವ ಗರ್ವವುಳ್ಳವನು, ಅಷ್ಟು ಸೊಕ್ಕಿನವನು. ಅಜ್ಞಾನದಲ್ಲಿ ಚಲಿಸುವವರು ಚಂಡಾಮಂಡರು ಅಭಿನವೇಶ ಬಹು ಮಮತೆ ಎಷ್ಟೇ ಅರಿವು ಇದ್ದರೂ ಒಂದರಲ್ಲಿಯೂ ಸದಾ ಕೆಟ್ಟ ಹಠವನ್ನು ಬಿಡದಿರುವುದು. ಎಷ್ಟೇ ಭಕ್ತಿ ಇರಲು ಒಂದು ಹಠ ಬೀಳುತ್ತದೆ ಅಂತ ಹೇಳ್ತಾರೆ, ಬಿಡದಿರುವ ಆಟ. ವಿಷಯಗಳು ದುಃಖ ರೂಪವೆಂದು ಅರಿತರು ಅವುಗಳನ್ನು ಸಂಗ್ರಹಿಸುವುದು. ವಿಷಯಗಳು ದುಃಖ ಆಗುತ್ತದೆ ಎಂದು ತಿಳಿದರೂ ಸಹ ಅದನ್ನು ಸಂಗ್ರಹಿಸಬೇಕು ಅನ್ನೋ ಬುದ್ಧಿ ಅವರಿಗೆ. ಪ್ರಾಣ ಹೋಗುವುದು ನಿಶ್ಚಯವೆಂದು ತಿಳಿದರೂ ಇನ್ನು ಕೆಲವು ದಿವಸಗಳವರೆಗೆ ನಾವು ಬದುಕಬೇಕು ಎಂಬ ಆಸೆ ಇರ್ತಕ್ಕಂಥವರು. ನೋಡಿದರ ತಾಯಿಯನ್ನ, ಏನು ಮಾತನಾಡಬೇಕೆನ್ನುವುದೇ ಅರ್ಥವಾಗಲಿಲ್ಲ. ಆ ತಾಯಿ ಧ್ಯಾನಾಸಕ್ತಳಾಗಿ ಒಂದು ಗುಂಡಿನ ಮೇಲೆ ಕುಳಿತುಕೊಂಡಿದ್ದಾಳು. ಕಂಡು ಸುಮ್ಮನೆ ತಿರುಗಿದರು ಪ್ರಚಂಡ ದೈವಾದಿ ಬಹುಶಕ್ತಿಯುಳ್ಳ ದೇವಿಯೊಡನೆ ಮಾತನಾಡದೆ ಸುಮ್ಮನೆ ತಿರುಗಿದರು. ಕುದುರೆಯನ್ನು ಹತ್ತಿ ಪುನಃ ತಮ್ಮ ಬಿಲ್ಲು ಬಾಣಗಳನ್ನು ಎದರಿನಲ್ಲಿ ಹಾಕಿಕೊಂಡು ಭತ್ತರಿಕೆಯನ್ನು ಪುನಃ ಭುಜದ ಮೇಲೆ ಧರಿಸಿಕೊಂಡು ಇವಳನ್ನು ಹೇಗಾದರೂ ಮಾಡಿ ಶುಂಭ ಮಹಾರಾಜರಿಗೆ ಹೆಂಡತಿಯನ್ನು ಮಾಡಬೇಕು ಎಂದು ಅವರಿಬ್ಬರು ಕುಳಿತು ಮಾತನಾಡಿಕೊಂಡು ತಮ್ಮೊಳಗೆ
ಚಂಡಾಮುಂಡರು ಮಾತನಾಡಿಕೊಂಡು ಮಾತನಾಡುತ್ತಾ ಕುದುರೆಯ ಮೇಲೆ ಸವಾರು ಮಾಡಿದರು. ಸವಾರು ಮಾಡಿ ಬಂದರು. ಆಸ್ಥಾನಕ್ಕೆ ಬರ್ತಾ ಇದ್ದಾರೆ. ಯಾರು? ಚಂಡಾಮುಂಡರು ಇಬ್ಬರು ಬಂದು ಬಂದು ಶುಂಭನ ಬಳಿಗೆ ಶುಂಭನಿಗೆ ನಮಸ್ಕರಿಸಿದರು. ಏಕದಂಡ ಶಿವನನ್ನು ಒಂದು ದಂಡ ವಂದನೆಯ ಮಾಡಿದರು. ಅವರು ಬೆರಗಾದರು. ಏತಕ್ಕಾಗಿ ಇವರು ಈ ರೀತಿಯಾಗಿ ದೀರ್ಘದಂಡ ವಂದನೆಯ ಮಾಡ್ತಾ ಇದ್ದಾರೆ? ಶುಂಭನಿಗೆ ಹೇಳಿದ್ರು. ಶುಂಭನ ಬಳಿಗೆ ಬಂದರು. ಅವರೊಳಗೆ ಚಂಡನು ಮೊದಲು ಹೇಳ್ತಾ ಇದ್ದೇನೆ, ಅಹೋ ಮಹಾರಾಜ, ನಾವು ಇಲ್ಲಿಂದ ಬೇಟೆಯನ್ನು ಮಾಡುತ್ತಾ ಮಾಡುತ್ತಾ ಆಡುತ್ತಾ ಹೋದೆವು. ನಮಗೆ ಪ್ರಾಣಿ ಪಕ್ಷಿಗಳು ಒಂದು ಕಾಣಲಿಲ್ಲ. ಆದರೆ ಒಂದು ಪ್ರಾಣಿಯನ್ನು ನೋಡಿ ಬಂದೆವು. ಆ ಪ್ರಾಣಿಯು, ರಾಜ ನೀನು ನೋಡಬೇಕು ಆ ಪ್ರಾಣಿಯನ್ನು. ನಾವು ಬಹಳ ತಿರುಗುತ್ತಾ ಒಂದು ಆಶ್ಚರ್ಯವನ್ನು ಕಂಡು ಅದನ್ನು ಏನು ಹೇಳುವುದಿದೆ? ಹಿಮಾಚಲದ ಹತ್ತಿರ ಒಂದು ಆಲದ ಮರದ ಕೆಳಗೆ ಒಂದು ಗುಂಡಿನ ಮೇಲೆ ಸ್ತ್ರೀಯಳು ಕುಳಿತುಕೊಂಡು ಧ್ಯಾನಾಸಕ್ತಳಾಗಿ ರೂಪದಿಂದ ಒಳ್ಳೆಯ ಮನೋಹರ ರೂಪ ಇದೆ ತಾಯಿ ಅವಳದು. ಅವಳನ್ನು ನೋಡಿದರೆ ಎಂತೊಬ್ಬರಿಗೂ ಪ್ರೀತಿ ಹುಟ್ಟುವ ಹಾಗೆ ಇದ್ದಾಳೆ. ಎಲೆ ಅರಸಗೆ ಜಗದೊಳಗೆಯೂ ಹೊಳೆವ ಎಲೈ ಮಹಾರಾಜನೇ ಕೇಳು, ಮೂರು ಲೋಕಗಳಲ್ಲಿ ಪ್ರಕಾಶಿಸುವ ಅನೇಕ ರತ್ನಗಳು ನಮ್ಮ ಮಂದಿರದಲ್ಲಿ ಮರ್ಯಾದೆ ಇಲ್ಲದೆ ಬಿದ್ದಿದ್ದಾವೆ. ಆದರೆ ಅಂತ ಸ್ತ್ರೀರತ್ನ ಒಂದು ನಮ್ಮ ಮನೆಯಲ್ಲಿಲ್ಲ. ಆನೆಗಳಲ್ಲಿ ಐರಾವತವು, ಗಜರತ್ನವು, ಕುದುರೆಗಳಲ್ಲಿ ಹೊಚ್ಚೈಸ್ರವಶ್ಯವು, ಹಯರತ್ನವದು, ಶೋಭಿಸುತ್ತಿರುವ ರತ್ನವು, ವಸ್ತು ಜಾತಿಯಲ್ಲಿ ಅತ್ಯುತ್ತಮವಾದ ರತ್ನವೆನಿಸುವುದು. ಅಂತ ಸ್ತ್ರೀರತ್ನ ಒಂದು ಸ್ವರೂಪದ ಜ್ಞಾಪ್ತಿಯಲ್ಲಿ ಅಂತ ಜ್ಞಾನ ಶಕ್ತಿಯ ಮುಕ್ತಾಂಗನೆಯು ನಮ್ಮ ಮನೆಯಲ್ಲಿಲ್ಲ. ನೀನು ಹೇಗಾದರೂ ಮಾಡಿ ಅವಳನ್ನು ಮದುವೆಯಾಗಬೇಕು, ಅವಳನ್ನು ನೀನು ನೋಡಬೇಕು ಎಂದು ಹೇಳಿದರು. ಈ ಮುಂದಿನ ನುಡಿಯಲ್ಲಿ
ಶುಂಭನಿಗೆ ಹೇಳ್ತಾ ಇದ್ದಾರೆ, ಆ ರೀತಿ ಹೇಳ್ತಾ ಇದ್ದಾರೆ. ಅವರು ಇವರ ಮೇಲೆ ನಂಬಿಕೆ, ಅವರಿಗೆ ಶುಂಭನಿಗೆ ಬಹು ನಂಬಿಕೆ. ಮರಗಳೊಳು ವರ ಪಾರಿಜಾತವು ಮಹಾರಾಜನೇ, ಮರಗಳಲ್ಲಿ ವರ ಪಾರಿಜಾತವು ಮರಗಳು, ರತ್ನಗಳಲ್ಲಿ ಮೇಲದ ರತ್ನವು, ಮಣಿಗಳಲ್ಲಿ ಸಮೂಹದಲ್ಲಿ ಚಿಂತಾಮಣಿಯು, ಕಮಲಗಳಲ್ಲಿ ವರುಣನ ಕರಕಮಲ ಪುಷ್ಪಕ, ವಿಮಾನಗಳಲ್ಲಿ ಕುಬೇರನ ಪುಷ್ಪ ವಿಮಾನವು. ಈ ರೀತಿಯಾಗಿ ಇರುವಾಗ ಅಂತ ಸ್ತ್ರೀರತ್ನವೊಂದು ನಮ್ಮಲ್ಲಿ ಇಲ್ಲ. ನೀನ್ ಹೇಗಾದರೂ ಮಾಡಿ ಅವಳನ್ನು ನೋಡಬೇಕು, ಹೇಗಾದರೂ ಮಾಡಿ ಅವಳನ್ನು ಕೂಡಬೇಕು ಎಂದು ಅವರೆಲ್ಲರೂ ಹೇಳಿದರು. ಅವರಿಗೆ ಕುಡಿದವರಿಗೆ, ಮದ್ಯಪಾನ ಮಾಡಿದವರಿಗೆ ನಿಶಿಗೆ ಏರದಂತೆ ಏರ್ತಾ ಇದ್ದೇವೆ. ಕೇಳಿಕೊಂಡು ಇಬ್ಬರು ಕೇಳಿದರು, ಅವರಾಡ್ತಕ್ಕಂಥ ಮಾತುಗಳನ್ನು ಕೇಳಿದರು. ಶುಂಭನು ಎಲ್ಲಾ ನುಡಿಗಳನ್ನು ಕೇಳಿ, ಚಂಡನೇ ನೀನು ಸಹ ನೋಡಿದೆಯಾ ಎಂದಾಗ, ಚಂಡ ಮುಂದರು ಇಬ್ಬರು ನೋಡಿದೆವು ಮಹಾರಾಜ, ನೀನು ನೋಡಬೇಕು, ಇದು ಸತ್ಯವು, ಇದಕ್ಕೆ ಏನಾದರೂ ಆಲೋಚನೆಯನ್ನು ಮಾಡು. ಇಲ್ಲ ನಮ್ಮ ಆಸ್ಥಾನದಲ್ಲಿ ಯಾರಾದರೂ ನಾಜೂಕಾಗಿ ಮಾತನಾಡುವ ವ್ಯಕ್ತಿ, ಅಂತಹ ವ್ಯಕ್ತಿ ಇದ್ದರೆ ಅಂತವರನ್ನು ಕಳುಹಿಸಿಕೊಡು. ಹೇಗಾದರೂ ಮಾಡಿ ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬರುವ ರೀತಿ ಮಾತನಾಡಬೇಕು. ಅಂತವರನ್ನು ಇದ್ದರೆ ಕಳಿಸಿಕೊಡು. ಅಂತ ಜ್ಞಾನ ಸೇವಕ ನಮ್ಮ ಆಸ್ಥಾನದಲ್ಲಿ ಯಾರಾದರೂ ಇದ್ದರೆ ಕಳಿಸಿಕೊಡು. ಇಲ್ಲವಾದರೆ ಬೇರೆಯವರನ್ನಾದರೂ ಕಳಿಸಿದರೂ ಅವಳನ್ನು ಪ್ರೀತಿಯಿಂದ ಬರುವ ಹಾಗೆ ಮಾತನಾಡಬೇಕು ಅವಳ ಮುಂದೆ. ಎಷ್ಟು ಹೇಳಿದರೂ ಕೇಳಲಿಲ್ಲವೆಂದರೆ ರಾಜಕಾರಣ ಅಂತೆ. ಅದು ರಾಜಕಾರಣ ಅವರಿಗೆ ಆ ಶುಂಭರಿಗೆ ರಾಕ್ಷಸರನ್ನು ಕರೀತಾ ಇದ್ದಾರೆ. ಸುಗ್ರೀವ ಅವನು ಚೆನ್ನಾಗಿ ಮಾತನಾಡ್ತಾ ಇದ್ದಾನೆ, ಅವನನ್ನು ಕರೆಯೋಣ. ಅವನನ್ನು ಕರೆದು ಹೇಳ್ತಾ ಇದ್ದಾರೆ, ಸುಗ್ರೀವ ನೀನು ಹಿಮಾಚಲ ಪ್ರದೇಶಕ್ಕೆ ಹೋಗಿ, ಹಿಮಾಚಲದ ಮೇಲೆ ಒಂದು ಹಾಲಿನ ಮರದ ಕೆಳಗೆ ಒಂದು ಗುಂಡಿನ ಮೇಲೆ ಒಬ್ಬಳು ಹೆಂಗಸು ಕುಳಿತಿರುವಂತೆ ಇವರು ಹೇಳುತ್ತಾರೆ. ನೀನು ಅವಳನ್ನು ನೋಡಿ ಹೇಗಾದರೂ ಮಾಡಿ ಅವರನ್ನು ಕರೆದುಕೊಂಡು ಬರಬೇಕು. ರಾಕ್ಷಸನ ಕರೆದು ರಾಜಕಾರಣ ಅವರು ಚತುರ ಉಪಾಯ ಹೇಳು ಅವಳಿಗೆ. ಸಾಧು ಧರ್ಮವನ್ನು ಲಾಭವಾಗುವುದನ್ನು ತಿಳಿಯನ್ನು ಹೇಳಿ ನೀನು. ನಿಮಗೆ ತಿಳಿದಿದೆಯಲ್ಲ, ನಮ್ಮಲ್ಲಿ ಎಷ್ಟು ಶ್ರೀಮಂತರು ನಾವು ತಿಳಿದಿದೆ. ಎಷ್ಟು ಏನಾದರೂ ಮಾಡಿ ಅವಳನ್ನು ಕರೆದುಕೊಂಡು ಬರಲಿಕ್ಕೆ ಹೇಳಬೇಕು. ಅದಕ್ಕೆ ಒಪ್ಪದಿದ್ದರೆ ಸಾಮ ಧರ್ಮವನ್ನು ಲಾಭವಾಗುವಷ್ಟು ತಿಳಿದು ಹೇಳು, ಅದಕ್ಕಾದರೂ ಅವಳನ್ನು ಒಳಪಡಿಸು. ದಾನ ಧರ್ಮದಲ್ಲಿ ವಿಷಯಗಳನ್ನು, ಆಧ್ಯಾತ್ಮಿಕ ವಿಷಯಗಳನ್ನು ಹೇಳು. ನೀವು ಒಂದು ಸ್ತ್ರೀಯಲ್ಲಿರುವಿ, ಒಬ್ಬಳಿರುವುದು ತರವಲ್ಲ. ಒಬ್ಬ ಪುರುಷರು ನಿನಗೆ ಬೇಕೇ ಬೇಕು. ಅದಕ್ಕಾದರೂ ನೀನು ಮದುವೆಯಾಗಬೇಕು. ಬಂದು ನಮ್ಮ ರಾಜರನ್ನು ಯಾರಾದರೂ ಒಬ್ಬರನ್ನು ಮದುವೆಯಾಗು ಅಂತ ಹೇಳಬೇಕು ಅಂತ ಹೇಳಿದೆ. ಅದಕ್ಕೂ ಅವಳು ಒಪ್ಪದಿದ್ದರೆ ಬೇಗ ಶತ್ರು ಪಕ್ಷದಲ್ಲಿ ಅವರೊಳಗೆ ಒಡಕು ಹುಟ್ಟಿಸಿ ಆಕೆಯ ಪ್ರೇಮದಲ್ಲಿ ನಮ್ಮ ಮೇಲೆ ಪ್ರೇಮ ಬರುವ ಹಾಗೆ ಮಾತನಾಡಿ ದಾರಿಗೆ ತರುವುದು. ಈ ಮೂರು ಸಾಧ್ಯವಾಗದಿದ್ದರೆ ನಾಲ್ಕನೆಯದು, ಕೋಪದಿಂದಲಾದರೂ ನುಡಿದು ಅವಳನ್ನು ಬೈದು ಬರುವ ಹಾಗೆ ಮಾಡಬೇಕು. ಅದಕ್ಕೂ ಒಪ್ಪದಿದ್ದರೆ ತೆರೆಯ ಕೂದಲನ್ನು ಎಳೆದುಕೊಂಡು ದರದರನೆ ಎಳೆದುಕೊಂಡು ಬರಬೇಕು. ಇಷ್ಟೆಲ್ಲ ಕಾರ್ಯವು ಮಾಡಬೇಕು. ನೀನು ಇದಕ್ಕೆ ಹೋಗುವೆಯಾ ಎಂದು ಕೇಳಿದರು. ಆ ಸುಗ್ರೀವ ಹೇಳಿದರು, ಸುಗ್ರೀವ ಈ ರೀತಿಯಾಗಿ ಇದ್ದೆ, ನೀನು ಆ ಸ್ತ್ರೀಯ ಸಮೀಪಕ್ಕೆ ಹೋಗು.
ಶುಂಭನ ಲಗ್ನವಾದರೆ ಸರ್ವ ಅಧಿಕಾರ, ಸರ್ವ ಸಂಪತ್ತು, ಸರ್ವವೂ ದೊರೆಯುವುದು. ಎಷ್ಟೋ ತಲೆಮಾರುಗಳು ತಿಂದರು ಸವೆಯದ ಶ್ರೀಮಂತರವರು, ಅವರು ವೀರರು, 3 ಲೋಕಕ್ಕೆ ಅರಸರು, ದೊಡ್ಡ ಮನಸ್ಸುಳ್ಳವರು, ಪರಾಕ್ರಮಿಗಳು. ಅವರ ಮುಂದೆ ಪುರುಷರು ಯಾರು ನಿಲ್ಲುವವರು ಇಲ್ಲ. ಅಂತವರು ಮಹಾರಾಜರು. ಅವರನ್ನು ನೀನು ಒಲ್ಲೆನ ಬಳೆ ಎಂದು ಒಡಂಬಿಡಿಸುವು ಅಂತಂದು ಇಷ್ಟೆಲ್ಲ ಹೇಳಿದರು. ಬೇರೆ ಬೇರೆ ಯುಕ್ತಿಯನ್ನು ಹೇಳಿ ಏನಾದರೂ ನಿನ್ನಲ್ಲಿ ಮಾತನಾಡುವುದು ನೀನು ಜಾಣನೆಂದು ನಿನ್ನನ್ನು ಕಳಿಸಿದ್ದೇವೆ ನಾವು. ಏನಾದರೂ ಮಾಡಿ ಅವಳನ್ನು ಎಳೆದುಕೊಂಡು ಬರಬೇಕು, ಇಲ್ಲವೇ ಕೈ ಕಾಲುಗಳನ್ನು ಕಟ್ಟಿಯಾದರೂ ರಥದಲ್ಲಿ ಹಾಕಿಕೊಂಡು ಬರಬೇಕು, ಕರೆದುಕೊಂಡು ಬರಬೇಕು, ಹಾಕಿಕೊಂಡು ಬರಬೇಕು. ಅರಸನಿಗೆ ನಮಿಸಿ ಸುಗ್ರೀವ ರಥ ಕುದುರೆಯನ್ನು ತೆಗೆದುಕೊಂಡು ಹೋಗಲು ಮಾಡ್ತಾ ಇದ್ದಾನೆ. ಹಿಮಾಚಲಕ್ಕೆ ಹೋಗುವರು. ಅಲ್ಲಿ ಶುಂಭರಿಗೆ ನಮಸ್ಕರಿಸಿ, ರಾಜ ಅಪ್ಪಣೆಯನ್ನು ಕೊಡರಿ, ನಾನೇ ಹೋಗುತ್ತೇನೆ ಎಂದು ಪ್ರಯಾಣ ಮಾಡ್ತಾ ಇದ್ದಾನೆ. ರಥವನ್ನು ಏರ್ಕೊಂಡು ಹೋಗ್ತಾ ಇದ್ದೇನೆ. ಹೋಗಿ 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 ಆ ಹಿಮಾಚಲ ಪ್ರದೇಶದಲ್ಲಿ ಒಂದು ಆಲದ ಮರವನ್ನು ಕಂಡನು. ಅದೇ ಮರವಿರಬಹುದು ಎಂದು ಆಲೋಚನೆಯನ್ನು ಮಾಡುತ್ತಾ ಆ ದೇವಿಯನ್ನು ದೂರದಿಂದ ನೋಡ್ತಾ ಇದ್ದಾನೆ. ಚಂಡಮುಂಡರು ಹೇಳಿದ್ದು ಒಂದು ಕೂದಲಷ್ಟು ತಪ್ಪಿಲ್ಲ. ನೋಡಿದನು ಪರದೇವಿ ಸೌಂದರವಾಡಲಿಗೆ, ಆ ಚಂಡಮುಂಡರು ಹೇಳಿದ್ದು ಅಕ್ಷರಶಃ ಸತ್ಯ, ಅಕ್ಷರಶಃ ಸತ್ಯ. ಇವಳು ಸುಂದರತ್ವವನ್ನು ಮಾತನಾಡಲು ಸಾಧ್ಯವಿಲ್ಲ. ಆ ಸುಗ್ರೀವನು ಸಹ ಅಂತ ಸ್ತ್ರೀಯಳನ್ನ, ಅಂತ ಸ್ತ್ರೀರತ್ವವನ್ನ ಈ ಪ್ರಪಂಚದಲ್ಲಿ ಎಲ್ಲಿ ನೋಡಿದರೆ ಅವನ ಬಾಯಿ ಮೇಲೆ ಕೈಯಿಟ್ಟುಕೊಳ್ಳುವ ಹಾಗೆ ಆ ತಾಯಿ ಇದ್ದಾಳೆ. ಜಗತ್ತಿನ್ನು ರಚಿಸಿದಾಕೆಯೋ, ಹರಿಹರರನ್ನು ಹುಟ್ಟಿಸಿದ ಪರದೇವತೆಯೋ, ಅದು ಅವನಿಗೆ ತಲೆಯಲ್ಲಿ ಸ್ವಲ್ಪ ಹೊಳಿತಾರೆ. ಜಗತ್ತನ್ನು ರಕ್ಷಿಸಿದಾಕೆಯೋ ಅಲ್ಲವೇ ಹರಿಹರ ಬ್ರಹ್ಮ ಅವರನ್ನು ಹುಟ್ಟಿಸಿದ ಪರದೇವತೆಯೋ? 2 ಮಾತುಗಳನ್ನು ಆಡುವೆನು. ಅವಳು ಏನು ನೋಡುವಳು, ಏನು ಮಾತನಾಡುವಳು ಎನ್ನುತ್ತಾ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಕುದುರೆಯ ರಥದಿಂದ ಕುದುರೆಯ ಮೇಲೆ ಕೆಳಗೆ ಇಳಿದು ಬಂದು ಹತ್ತಿರ ನೋಡ್ತಾ ಇದ್ದೇನೆ. ಆ ತಾಯಿಯು ಕಣ್ಮುಚ್ಚಿಕೊಂಡು ಧ್ಯಾನ ಕುಳಿತುಕೊಂಡಿದ್ದಾಳೆ. ಒಮ್ಮೆ ಅವಳ ತಾಯಿ ಹತ್ತಿರ ಹೋಗಿ ತಾನು ಬಂದನೆಂದು ತಿಳಿಯಬೇಕೆಂದು ಸುಮ್ಮನೆ ಸಫಲ ಮಾಡ್ತಾ ಇದ್ದಾನೆ. ಕೆಮ್ಮು ಇಲ್ಲದರೂ ಸಹ ಕೆಮ್ಮುತ್ತಿದ್ದಾನೆ. ಕೆಮ್ಮಿದಾಗ ಆ ತಾಯಿಯು ಕಣ್ತೆಗೆದು ನೋಡಿದಾಗ ಆ ಶುಂಭನು ಆರು ನೀನೇ ಒಬ್ಬಳೇ ಘೋರವನದೊಳಗಿರುವೆ, ಅವನಾದರೂ ಸಹ ಶುಂಭರ ಆಸ್ಥಾನದಲ್ಲಿ ಬೆಳೆದಿದ್ದಾನೆ. ಅದಕ್ಕಾಗಿಯೂ ಅವನಿಗೂ ಧೈರ್ಯ. ಆ ತಾಯಿಯ ಹತ್ತಿರ ಹೋಗಿ, ಸ್ತ್ರೀಯಳೇ, ಏಕವಚನದಲ್ಲಿ ಮಾತಾಡ್ತಾನೆ, ನೀನು ಯಾರು? ಈ ಹಿಮಾಚಲ ಪ್ರದೇಶದ ಭಯಂಕರ ಅರಣ್ಯದೊಳಗೆ ಒಬ್ಬಳೇ ಈ ಮರದ ಕೆಳಗಡೆ ಏಕೆ ಕುಳಿತಿರುವ? ಎದಕ್ಕೆ ಕುಳಿತುಕೊಂಡಿದ್ದೀ? ನಿನಗೆ ಪುರುಷರು, ಗಂಡಂದಿರು, ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಯಾರಾದರೂ ಇರುವರೇ ಎಂದು ಕೇಳಿದ. ಯಾರು ಇಲ್ಲದ ಸ್ಥಳದಲ್ಲಿ ವಾಸ ಮಾಡಿಕೊಂಡು ಇರಬಹುದೇ? ಹುಲಿ, ತೋಳ, ಸಿಂಹ, ಶರಭ ಉಪದ್ರವವು ಇದೇ ಸ್ತ್ರೀ ಮಾತನಾಡು ಎಂದು ಹೇಳಿದರು. ಮಾತನಾಡು ಸ್ತ್ರೀಯೇ, ಮಾತನಾಡು ಎಂದು ಪಾರ್ವತಿ ಕಂಠದಲ್ಲಿ ನೋಡಿದ. ಆ ತಾಯಿಯು ಸುಗ್ರೀವ ಶುಂಭರ ಸೇವಕ ಯಾವ ರೀತಿ ಮಾತನಾಡಿದನೋ, ಸೊಕ್ಕಿನಿಂದ ಮಾತನಾಡಿದನೋ, ಈ ತಾಯಿ ಮಾತಾಡ್ತಾ ಇದ್ದಾನೆ. ಯಾವ ರೀತಿ ಮಾತಾಡ್ತಾರೆ? ಯಾಕೆ ಎಮ್ಮಯ ಗೊಳಲೆ ಎಮ್ಮನೋ, ಎಷ್ಟು ನಯವಿದೆ ಈ ತಾಯಿಯ
ಗುಡಿಯಲ್ಲಿ. ಯಾಕೆ ನಮ್ಮಯ್ಯ ವಿಚಾರ? ನಿನಗೇಕೆಪ್ಪ ನಮ್ಮನ್ನು ಮಾತನಾಡಿಸಲು ಏನು ಕಾರಣ? ಯಾತಕ್ಕೆ ಮಾತಾಡ್ತಿದ್ದೀಯೆ? ನಾನು ಕುಳಿತುಕೊಂಡೇನೆ, ಧ್ಯಾನ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇನೆ. ಪರಿಚಯವಿಲ್ಲದ ಸ್ತ್ರೀಯರನ್ನು ಮಾತನಾಡಿಸುವುದು ಯೋಗ್ಯವೇ? ಪರಿಚಯವಿಲ್ಲವೆಂದ ಮೇಲೆ ಅವರನ್ನು ನೀನು ಏತಕ್ಕಾಗಿ ಮಾತನಾಡಿಸಬೇಕು? ಪರಿಚಯವಿರುವವರು ಮಾತನಾಡಿಸುವುದೇ ಕಷ್ಟವಿರುವಾಗ ನಾನು ನಿನಗೆ ಪರಿಚಯವಿಲ್ಲ, ಆದರೂ ನೀನು ಏತಕ್ಕಾಗಿ ಮಾತನಾಡಿಸುವೆ? ಈ ರೀತಿ ಮಾತನಾಡಿಸುವುದು ಯೋಗ್ಯವೇ? ಯಾರು ಇಲ್ಲದಿರುವ ಅಡವಿಯಲ್ಲಿ ಮನುಷ್ಯರು ಇರುವೆವು, ಸಾಕು ನೋಡಿ, ಹೋಗು ನೀನು ಹೋಗು ನಿನ್ನ ಕೆಲಸಕ್ಕೆ. ಏನು ಕುದುರೆ ರಥವನ್ನು ತೆಗೆದುಕೊಂಡು ಬಂದಿದ್ದೀಯೇ, ಏನ್ ಕೆಲಸಕ್ಕೆ ಬಂದಿದ್ದೀ, ಆ ಕೆಲಸಕ್ಕೆ ಹೋಗು, ನಾನು ಒಬ್ಬಳೇ ಇರುವೆ ಎಂದು ಅಂದಾಗ ಅವನಿಗೆ ಸ್ವಲ್ಪ ಶಕ್ತಿ ಬಂದಂತಾಯಿತು. ಯಾರು ಇಲ್ಲ ಅಂದಾಗ ಒಬ್ಬಳಿಗೆ ಇದೇ ಸ್ತ್ರೀಯರೇ, ಭಯವನ್ನು ಉಂಟು ಮಾಡುವ ಭಯಂಕರ ಅರಣ್ಯದ ಈ ಒಬ್ಬರು ಇಲ್ಲದ ಸ್ಥಳದಲ್ಲಿ ನೀನೇಕೆ ಒಬ್ಬಳೇ ಇರುವೆ ಎಂದು ಕೇಳಿದರೆ ತಪ್ಪೇನು? ಆರ್ಭಟವು ಕೇಳ್ತಿಲ್ಲವೇ? ಸಿಂಹ ಶರಪಗಳು ಎಷ್ಟು ಗಲಾಟೆಯನ್ನು ಮಾಡ್ತಾ ಇದ್ದಾವೆ. ಒಬ್ಬಳೇ ಇರುವೆ ಎಂದು ಕೇಳಿದರೆ ನನ್ನದೇನಾದರೂ ತಪ್ಪು ಇದೆಯಾ ಎಲ್ಲ ಸ್ತ್ರೀಯರೇ ಅಂತಂದವನು. ಅವನು ಆ ತಾಯಿಗೆ ಅದೇ ಬೇಕಿತ್ತು. ದೇವಿ ನುಡಿದಳು ಶುಂಭದೂತಗೆ, ಆ ಸುಗ್ರೀವಿಗೆ ಹೇಳಿದರು, ನನ್ನ ಮೇಲೆ ನಿನಗೆ ದಯವಿದ್ದ ಕಾರಣ, ನಿನಗಿದ್ದ ಬಳಿಕ ನಾನು ಸುಮ್ಮನಿರುವುದು ಯೋಗ್ಯವಲ್ಲ. ನನ್ನ ಮೇಲೆ ದಯವಿದೆಯಲ್ಲ, ಒಳ್ಳೆಯದು. ನನಗೆ ದೇವಿ ಎನ್ನುವರು. ಈವರೆಗೂ ನನಗೆ ಗಂಡರು ಇಲ್ಲ, ಪುರುಷರು ಇಲ್ಲ, ಅಣ್ಣ ತಮ್ಮ ಅಕ್ಕ ತಂಗಿಯರಾರು ಇಲ್ಲ. ಕಮಲಮುಖಿಯಾದ ದೇವಿ ನಾನೊಬ್ಬಳೇ ಇರುವೆನು ಎಂದು ಹೇಳಿದರು. ಓರ್ವಳೆ ನಾನಿರುವೆ ನನಗೆಯೂ, ನಾನು ಒಬ್ಬಳೇ ಇರುವೆನು. ಭೂಮಿಯ ಜನರ ಮೇಲೆ ನನಗೆ ಸಂಘವು ನನಗಿಲ್ಲ. ನಾನು ನಿಸ್ಸಂಗಿಯು, ಇದುವರೆಗೂ ನಾನು ನಿಸ್ಸಂಗಿಯು. ಬಹುಕಾಲ ಈ ಪರ್ವತದ ಹತ್ತಿರವೇ ಇರುವೆನು. ನೀನು ನೋಡಿಲ್ಲ, ನಾನು ಬಂದು ಬಹಳ ವರ್ಷಗಳಾಯ್ತು, ಇಲ್ಲೇ ಇದ್ದೇನೆ ನಾನು. ತೋರುವ ಮೃಗಗಳಿಂದ ಏನು ಆಗುವುದು? ಸರ್ವಕ್ಕೂ ಒಬ್ಬ ಜಗದೊಡೆಯನ ಆಜ್ಞೆ ಇರುವುದು. ಜಗದೊಡೆಯನ ಆಜ್ಞೆ ಇರುವುದು. ಅದು ಅಪ್ಪಣೆ ಇಲ್ಲದೆ, ಏನು ಹೇಳ್ತಾರೆ ಎಂದಕ್ಕೆ, ಅಪ್ಪಣೆ ಇಲ್ಲದೆ ಅವು ಕಳೆಯುವುದಿಲ್ಲ, ತಪ್ಪಿಲ್ಲದೆ ತೋಳು ಕಳೆಯುವುದಿಲ್ಲ. ಶಿವ ಪರಮೇಶ್ವರನ ಆಜ್ಞೆಯಂತೆ ನಡೆಯುವವು. ಅದೇ ರೀತಿ ಒಬ್ಬ ಜಗದೊಡೆಯನ ಆಜ್ಞೆ ಅಲ್ಲಿ ಇರುವುದು. ಕ್ರೂರ ಮೃಗಗಳಿಂದ ಏನಾಗುವುದು, ಚೇಳುಗಳಿಂದ ಏನಾಗುವುದು, ಯಾರಿಂದಾಗಲಿ ತೊಂದರೆಯು ಅಥವಾ ಮರಣವು ಒಬ್ಬ ಜಗದೊಡೆಯನ ಆಜ್ಞೆ ಇಲ್ಲದೆ ಬರಲಾರದು. ಮುಮುಕ್ಷುಗಳಿಲ್ಲೋ ಅಲ್ಲ, ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾನೆ. ಅವನಿಗೆ ಪುನಃ ಇನ್ನಷ್ಟು ಧೈರ್ಯ ಬಂದಿತ್ತು. ಆ ಹತ್ತಿರ ದೇವಿಯ ಹತ್ತಿರ ಹೋಗಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನೆ? ದೇವಿ ಕೇಳ ಶುಂಭಾನಿ ಶುಂಭರೋ, ದೇವಿಯೇ ಕೇಳು, ನಮ್ಮ ಆಸ್ಥಾನದಲ್ಲಿ ಪ್ರಪಂಚದಲ್ಲಿ ಶುಂಭ ನಿಶುಂಭರು 3 ಲೋಕಕ್ಕೆ ಅರಸರು. ವಿಚಾರಿಸಲು ಅವರ ಸೇವಕನು ನಾನು. ಸುಗ್ರೀವನೆಂಬ ನಾಮ ನನಗೆ. 1000 ಮುಖಗಳುಳ್ಳ ಆದಿಶೇಷನಿಗೂ ಆ ಶುಂಭ ಪರಾಕ್ರಮನ ಚೆನ್ನಾಗಿ ಹೊಗಳಲು ಬರುವುದಿಲ್ಲ. ಅಂದ ಮೇಲೆ ನಾನು ಅವನನ್ನು ಹೊಗಳುವುದೆಂದರೆ ನಮ್ಮ ಕೈಲಿ ಆಗುವುದಿಲ್ಲ. ಆದರೂ ಸ್ವಲ್ಪದರಲ್ಲಿಯೇ ಅವನ ಪರಾಕ್ರಮವನ್ನು ಹೇಳುವನು, ಕೇಳು. ಆ ತಾಯಿ ಕೇಳಿದರು. ಏತಕ್ಕಾಗಿ ಹೇಳ್ತಿರುವಿ ನೀನು? ಸುಮ್ಮನೆ ಹೇಳ್ತಾ ಇದ್ದೇನೆ. ಅವನು ಆ ತಾಯಿ ಸುಮ್ಮನಿದ್ದರೂ ಸಹ ಈ ಸುಗ್ರೀವ ಹೇಳ್ತಾ ಇದ್ದಾನೆ. ಯಜ್ಞದಾಹುತಿಗಳನ್ನು ಕೊಂಡನು, ದೇವಿಯೇ, ಅಗ್ನಿಯ ಮುಖಾಂತರ ಕೊಡುವ ದೇವತೆಗಳ
ದೇವತೆಗಳು ಬಲಿಯನ್ನು ತಾವೇ ತೆಗೆದುಕೊಳ್ಳುತ್ತಿರುವರು. ದೇವಾನು ದೇವತೆಗಳಿಗೆ ಕಷ್ಟಪಡಿಸಿದರು. ಎಲ್ಲ ಲೋಕಗಳಿಗೆ ಅರಸನಾಗಿ ಎಲ್ಲ ಬಲ್ಲವನಾದನು. ದೇವಾನು ದೇವತೆಗಳಿಗೆ ದುಃಖಿತರಾಗಿ ಅರಣ್ಯಕ್ಕೆ ಹಟ್ಟಿದನು. ಈಗ ಜಗವೆಲ್ಲವೂ ಶುಂಭ ನಿಶುಂಭರ ಅವರ ಆಜ್ಞೆಯಂತೆ ಕಾಣುತ್ತಾ ಇದೆ ಎಂದು ಹೇಳ್ತಾ ಇದ್ದೇನೆ. ರವಿಯೇ ತಾನಾಗಿಯೇ ಬೆಳಗುವ ಆ ಶುಂಭ ನಿಶುಂಭರು, ಸೂರ್ಯನೇ ತಾವಾಗಿ ಜಗತ್ತನ್ನು ಪ್ರಕಾಶಿಸುವನು, ಗಾಳಿಯಾಗಿಯೇ ತಾನೇ ಬೀಸುವನು, ಭೂಮಿಯಲ್ಲೂ ತಾನು ಅಗ್ನಿಯಾಗಿಯೇ ಉರಿಯುವನು, ಶಿವನು ಧರಿಸುವ ಚಂದ್ರನಾಗಿಯೇ ಅವನೇ ಇರುವನು. ಆನಂದಕರವಾದ ಬೆಳದಿಂಗಳು ಸಹ ಅವನ ಹೇಳಿದಂತೆ ನಡೆಯುವುದು, ಬೆಳಗುವನು. ನವಗ್ರಹಗಳು 9 ನವಗ್ರಹಗಳು ಅವನ ಅಧಿಕಾರದಿಂದ ನಡೀತಾ ಇದ್ದಾವೆ. ಎಲ್ಲ ವ್ಯವಹಾರವು ಅವನ ಹತ್ತಿರ ಇದ್ದಾವೆ. ಹೇಳಿದಾಗ ಎಲ್ಲರ ಅಧಿಕಾರವನ್ನು ಕೊಳ್ಳುತ್ತ ಎಲ್ಲರ ಅಧಿಕಾರವನ್ನು ಕೊಳ್ಳುತ್ತಾ ಎಲ್ಲವಿಕೆಯೇ ತಾನಾಗಿ ಸ್ವರ್ಗದ ಸುಖವನ್ನು ಉಪಯೋಗಿಸುತ್ತ ಒಡೆಯನಾಗಿ ಇಂದ್ರನನ್ನು ಅಟ್ಟಿ ಸ್ವರ್ಗಾಧಿಪತಿಯಾಗಿ ತಾವೇ ಎನಿಸಿ ಅಲ್ಲಿ ಸಿಂಹಾಸನವನ್ನು ಏರಿ ತಾವೇ ಕುಳಿತುಕೊಂಡು ಐಶ್ವರ್ಯವೆಲ್ಲವೂ ಅವರೇ ಅನುಭವಿಸುತ್ತಿರುವರು. ಇದೇ ಸ್ತ್ರೀಯರೇ, ಆ ಶುಂಭನ ಸಂಪತ್ತನ್ನು ನಾನು ಹೇಳಲಿಕ್ಕೆ ಬರುವುದಿಲ್ಲ. ಪುನಃ ಅದೇ ಮಾತು ಹೇಳ್ತಿದ್ದೇನೆ. ಇದರಲ್ಲಿಯೇ ನಾನು ನಿನಗೆ ಸ್ವಲ್ಪದಲ್ಲಿಯೇ ಹೇಳಿದ್ದೇನೆ. ಚಿತ್ರವಿಟ್ಟು ಕೇಳು. 3 ರತ್ನಗಳು ಪ್ರಿಯರೇ, 3 ಲೋಕಗಳಲ್ಲಿ ಇರ್ತಕ್ಕಂಥ ರತ್ನಗಳು ನಮ್ಮ ಮನೆಯಲ್ಲಿ ಮರ್ಯಾದೆ ಇಲ್ಲದೆ ಹಾಗೆ ಬಿದ್ದಿದ್ದಾವೆ. ಆ ಶುಂಭಾನಿಶುಂಭರ ಆಸ್ಥಾನದಲ್ಲಿ, ಅವರ ಅರಮನೆಯಲ್ಲಿ. ಇಂದ್ರನ ದೊಡ್ಡ ಐರಾವತವು ಗಜರತ್ನವು, ಕ್ಷೀರ ಸಮುದ್ರದಲ್ಲಿ ಹುಟ್ಟಿದ ಮದ್ಯವು ಉಚ್ಚೈಸ್ರವವೆಂಬ ಕುದುರೆಯು, ಭಯಂಕರವಾದ ಹಯರತ್ನವು ಇವೆಲ್ಲವೂ ಇರುವವು. ಇನ್ನು ಹೇಳ್ತೇನೆ ಕೇಳು. ಮಾಲಿಕೆಯೊಳ ವರುಣಾಭ್ಯ ಮಾಲಿಕೆ, ಹೂವಿನ ಮಾಲೆಯ ವರ್ಣನ ಕಮಲದ ಮಾಯೆಯು, ಮಾಲಾರತ್ನವು ತಮ್ಮಂದಿರಲ್ಲಿ ಸಮೂಹ ನಿಶುಂಭನೆಂಬ ತಮ್ಮ ನವರತ್ನ. ಅವನು ನವರತ್ನದಂತೆ ಇರುವನು. ಶುಂಭನ ತಮ್ಮನು ಸಹ ನಿಶುಂಭನು ಸಹ ಅವನು ಅದೇ ರೀತಿಯಾಗಿರುವನು. ನೋಡಲು ಅವರನ್ನು ನೋಡಿದರೆ ಸಾಕು, ನೀನು ಅವರನ್ನು ನೋಡಬೇಕು. ಮನೋಹರವಾದ ವಜ್ರಾಯುಧವನ್ನು ಕೈಯಲ್ಲಿ ಹಿಡಿದು ನಿಂತಾಗ ವೇದಮೂರ್ತಿ ದೇವೇಂದ್ರನ ಹಾಗೆ ಕಾಣುತ್ತಿರುವವರು. ನೇತ್ರಗಳುಳ್ಳ ನೀನು ಅವರನ್ನು ನೋಡಬೇಕು ಹೇಳ್ತಾ ಇದ್ದಾರೆ. ಏನು ಹೇಳಲಿ ಸರ್ವ ದಿವಜರ, ದೇವಿಯೇ, ರತ್ನಗಳು ಗಂಧರ್ವರು, ನಾಗಲೋಕದವರು ಮೊದಲಾದವರೆಲ್ಲರೂ ಎಷ್ಟೆಷ್ಟೋ ರತ್ನಗಳು ಸಂಶಯವಿಲ್ಲದೆ ನಮ್ಮಲ್ಲಿ ಬಂದು ಬಿದ್ದಿದ್ದಾವೆ. ಅವೆಲ್ಲವಕ್ಕೂ ಮರ್ಯಾದೆ ಇಲ್ಲದೆ ನಮ್ಮ ಮನೆಯಲ್ಲಿ ಬಿದ್ದಿದ್ದಾವೆ. ನೀನು ಹೇಳ್ತಾ ಇದ್ದೇನೆ, ನಿನ್ನಂತ ಸ್ತ್ರೀ ರತ್ನ ಒಂದು ನಮ್ಮ ಆಸ್ಥಾನದಲ್ಲಿಲ್ಲ. ಇನ್ನು ಹೇಳುವುದೇನಿದೆ, ಹೇಗಾದರೂ ನೀನು ಅವರನ್ನು ಲಗ್ನವಾದರೆ ನಿನಗೆ ತುಂಬಾ ಐಶ್ವರ್ಯವು ನಿನಗೆ ದೊರಕುತ್ತಾ ಇದೆ. ಕೇಳು, ಶುಂಭನಿಗೆ ಬಹಳ ರತ್ನಗಳು ದೊರಕಿದವು, ಆದರೆ ನಿನ್ನಂತ ರತ್ನವು ಅವನಲ್ಲಿ ಎಲ್ಲ. ನೀನು ಮನಸ್ಸು ಮಾಡಿದರೆ ಆ ಸಂಪತ್ತೆಲ್ಲ ನಿನ್ನ ಕೈ ಸೇರುವುದು. ಸಾಲು ಸಾಲಾಗಿ ಛತ್ರಗಳು ನಿನ್ನ ಕೈಯಲ್ಲಿ ಇರುವವು. ಈ ರೀತಿಯಾಗಿ ಶುಂಭನ ಕೈ ಶುಂಭನನ್ನು ನೀನು ಮದುವೆಯಾದರೆ ನಿನಗೆ ಐಶ್ವರ್ಯವು ಪೂರ್ಣವಾಗುವುದು. ಆಲೋಚನೆಯನ್ನು ಮಾಡು. ಮನಸ್ಸಿನಲ್ಲಿ ಯಾವ ಆಲೋಚನೆ, ಕೆಟ್ಟ ಆಲೋಚನೆ ಮಾಡಬೇಡ, ಒಳ್ಳೆಯ ಆಲೋಚನೆಯನ್ನು ಮಾಡು.
ಮದುವೆಯಾದರೆ ಒಳ್ಳೆಯದಿರಬಹುದ ಅಂತ ಐಶ್ವರ್ಯ ಅಂತ ಶ್ರೀಮಂತಿಕೆ ಈ ಪ್ರಪಂಚದಲ್ಲಿ ಯಾರೂ ಅಷ್ಟೊಂದು ಇಲ್ಲ. ಆಲೋಚನೆಯನ್ನು ಮಾಡು. ನಿನ್ನಲ್ಲಿ ಬಯಕೆ ಎನ್ನುವುದು ಇದ್ದರೆ ಅವನನ್ನು ಮದುವೆಯಾಗು. ಅವನನ್ನು ಮದುವೆಯಾದರೆ ಹಾಲು ಜೇನುತುಪ್ಪದಲ್ಲಿ ಸಕ್ಕರೆಯನ್ನು ಕೂಡಿಸಿಕೊಂಡಂತೆ ಯಾವ ರೀತಿ ಸವಿಯಲು ಸುಖವಾಗುವುದು ಆ ರೀತಿ ನಿನಗೆ ಸುಖವಾಗ್ತಾ ಇದೆ. ಬೇಗ ಕರೆತಾರೆಂದು ಎನ್ನನು ಪ್ರೇಮದಿಂದಲೇ ಸ್ತ್ರೀಯರೇ, ನನ್ನನ್ನು ಬೇಗ ನಿನ್ನನ್ನು ಕರೆದುಕೊಂಡು ಬಾ ಎಂದು ಅತಿ ಪ್ರೇಮದಿಂದ ನನ್ನನ್ನು ಕಳಿಸಿರುವವನು ಶುಂಭನು. ನಾನು ಈಗ ನಿನಗೂ ಸಹ ಸೇವಕನು ಅಂತ ಹೇಳ್ತಾ ಇದ್ದಾನೆ. ನಿನಗೂ ಸಹ ಸೇವಕನು, ಅವನಿಗೂ ಸೇವಕನು, ಮಹಾರಾಜನಿಗೂ ಸೇವಕನು, ನಿನಗೆ ನಾನು ಇಬ್ಬರ ನಡುವೆ ಮಧ್ಯಸ್ಥನು. ಈ ರೀತಿ ಇದೆ ನೋಡು ಎಂದಾಗ ಆ ತಾಯಿಯು ಮನಸ್ಸಿನಲ್ಲಿ ವಿಷ ತುಂಬಿದ ಹಾಗೆ ತಾಯಿಗೆ ಮದವೇರಿದೆ ಆ ರಾಕ್ಷಸರ ನುಡಿಗಳನ್ನು ಕೇಳಿ. ಆದರೂ ಅದನ್ನು ಬದಿಗೆ ಒತ್ತಿಟ್ಟು ನಗುಮುಖದಿಂದ ಸತ್ಯ ನೀನಾಡಿದಿದು ಇಂತು ನಿತ್ಯವಲ್ಲವೋ. ಸುಗ್ರೀವನೇ, ನೀನು ಇಷ್ಟೆಲ್ಲ ಹೇಳಿದ್ದು ಸತ್ಯವಾಗಿ ಇರುವುದು ಸುಳ್ಳಿರುವುದಿಲ್ಲ. ಆದರೆ ಪ್ರೀತಿಯಿಂದ ಮಾತಾಡ್ತಿದ್ದಾರೆ, ಒಳಗೆ ಅಷ್ಟು ಕೋಪ ಇದೆ, ಅವನನ್ನು ಒಡೆಯಬೇಕೆನ್ನುವ ಕೋಪ ಇದೆ. ಆದರೂ 3 ಲೋಕಗಳಿಗೆ ಒಡೆಯರಾದರೂ ಶುಂಭ ನಿಶುಂಭರಿಗೆ ಯಾರು ವಿರೋಧಿಗಳಿಲ್ಲ. ಏನು ಹೇಳಲಿ, ನನಗೆ ಪ್ರಾರಬ್ಧ ಒಂದು ಗಂಟು ಬಿದ್ದಿದೆ ಅಂದ್ರೆ ಅವನೇನು ಆಲೋಚನೆ ಮಾಡ್ಕೊಳ್ತಾ ಇದ್ದಾನೆ. ಪ್ರಾರಬ್ಧ ಕಳೆದುಕೊಳ್ಳಲು ಬಾರವಂತಾಗಿದೆ ಅಂದಳ ತಾಯಿ. ಪ್ರಾರಬ್ಧ ಏನು? ನಿನ್ನ ಪ್ರಾರಬ್ಧ ಇದು ಸುಗ್ರೀವನೇ, ನನ್ನ ಹಣೆಯ ಬರಹ ನೀನು ಏನು ಮಾಡಿವಿ? ಇಂದಿನ ಕರ್ಮ ನಾನು ಮುಚ್ಚಿದ್ದೇನೆ, ಕರ್ಮದಲ್ಲಿ ಹುಟ್ಟಿದ್ದೇನೆ. ಮುಕ್ಕಣ್ಣನಾದರೂ ಶಿವನಿಗೂ ಸಹ ಸಾಧ್ಯವಿಲ್ಲದಿರಲು ಉಳಿದವರಿಗೆ ಹೇಗೆ ಸಾಧ್ಯವಾಗ್ತದೆ? ಮುಕ್ಕಣ್ಣನಿಂದೇನೆ ಆಗಿಲ್ಲ, ನನ್ನನ್ನು ಯುದ್ಧದಲ್ಲಿ ಸೋಲಿಸಿದವರಿಗೆ ನನ್ನನ್ನು ಮದುವೆಗಿದ್ದೇನೆ ಎಂದು ಅಂದುಕೊಂಡು ಬಿಟ್ಟಿದ್ದೇನೆ. ಅಲ್ಪ ಬುದ್ಧಿ ಮಾಡಿಕೊಂಡು ತಿಳಿಗೇಳ್ತಾನ ನನ್ನಲ್ಲಿ ಕಡಿಮೆ ಇದೆ, ನಿನ್ನಷ್ಟು ತಿಳಿಗೇಡಿ ಅಲ್ಲ ನಾನು. ನೀತಿಯ ನಿಶ್ಚಯ ವಚನವನ್ನು ಮಾಡಿಕೊಂಡಿದ್ದೇನೆ, ಅದನ್ನು ಆಡಿದರೆ ಆಗುವುದು ಏನಾಗುವುದು? ನನ್ನನ್ನು ಆಣೆಗೆ ಮಾಡಿಕೊಂಡಿರೋ ಆಣೆಗೆ ಸುಳ್ಳು ಬರುವುದು ತಪ್ಪಾಗ್ತಾ ಇದೆ. ಶುಂಭನು ಮದುವೆಯಾಗಿ ನಾನು ಸುಖ ಪಡಲಾರೆನು. ನೀನು ಇಷ್ಟೆಲ್ಲ ಹೇಳಿದ್ದು ನಿಜವಾಗಿ ಆಗಿದೆ, ಆದರೆ ನಾನು ಅವನನ್ನು ಮದುವೆಯನ್ನು ಮಾಡಿಕೊಳ್ಳಲು ಆಗುವುದಿಲ್ಲ, ಏತಕ್ಕಾಗಿ ಆಗುವುದಿಲ್ಲ. ಅವನು ಕೇಳ್ತಾನೆ, ಅವನಿಗೆ ಇನ್ನೂ ಖುಷಿ ಆಗ್ತಾ ಇದೆ, ಮದುವೆ ಆಗುವುದಿಲ್ಲ, ಮದುವೆ ಎನ್ನುವ ಮಾತು ಆ ತಾಯಿಯಲ್ಲೇ ಬಂತಲ್ಲ ಎಂದು ಖುಷಿಯಿಂದ ಕೇಳ್ದ. ಆ ತಾಯಿ ಹೇಳ್ತಾ ಇದ್ದಾಳೆ, ಸುಗ್ರೀವನೇ, ಯುದ್ಧದಲ್ಲಿ ನನ್ನನ್ನು ಯಾವನು ಸೋಲಿಸುವನೋ ಅವನನ್ನು ನಾನು ಮದುವೆಯಾಗಬೇಕೆಂದು ಪ್ರತಿಜ್ಞೆಯನ್ನು ಮಾಡಿರುವೆ. ಇದುವರೆಗೂ ಯಾವ ಪುರುಷರು ನನ್ನನ್ನು ಯುದ್ಧದಲ್ಲಿ ಸೋಲಿಸಿಲ್ಲ. ಅದಕ್ಕಾಗಿಯೂ ಈ ಹಿಮಾಚಲದ ಬಳಿಗೆ ಆಲದ ಮರದ ಕೆಳಗೆ ತಂಪಾಗಿರುವುದು ಎಂದು ಈ ಗುಂಡಿನ ಮೇಲೆ ಕುಳಿತುಕೊಂಡಿದ್ದೇನೆ. ಯಾವನು ಇದುವರೆಗೂ ಗೆದ್ದಿಲ್ಲ. ಎನ್ನ ದೈವವು ಇನ್ನು ನನ್ನನ್ನು ಶುಂಭನು ಯುದ್ಧದಲ್ಲಿ ಗೆದಿಯುವನೋ ಇಲ್ಲವೋ ಆಲೋಚನೆಯನ್ನು ನೀನು ಮಾಡು ಎಂದಾಗ ಸುಗ್ರೀವನಿಗೆ, ಜೀವಾತ್ಮನಿಗೂ ಪರಮಾತ್ಮನಿಗೂ ಮಧ್ಯಸ್ಥನದ ಅಂತರಾತ್ಮನು ಶುಂಭನು. ಅಜ್ಞಾನಿಯದ ಅಂದರೆ ತನ್ನ ನಿಜ ಸ್ವರೂಪದ ತಿಳುವಳಿಕೆ ಇಲ್ಲದ ಬುದ್ಧಿ ಆಲೋಚನೆ ಮಾಡಬೇಡ ಅಂತ ಹೇಳ್ತೇನೆ ನಾನು. ಆದ್ರೆ ಆಲೋಚನೆ ಮಾಡಬೇಡ, ಅದನ್ನು ಬಿಟ್ಟು ಬಿಡು, ಅವನನ್ನು ಮದುವೆಯಾಗು. ಶುದ್ಧ ಅರಿವಿನ ಸ್ವರೂಪದ ದೇವಿ ಹೇಳ್ತಾ ಇದ್ದಾಳೆ, ಯುದ್ಧ ದೃಷ್ಟ ತಿಳಿಯುವ ಜೀವಾತ್ಮ ದೃಶ್ಯ, ಶರೀರಾದಿ ಆ ವಿದ್ಯೆಯವರೆಗೆ ತಿಳಿಸಿಕೊಳ್ಳುವ ಸರ್ವಾತ್ಮ ಅನಾತ್ಮ. ಈ ಆತ್ಮ ಅನಾತ್ಮಗಳು ಕಗ್ಗಂಟನ್ನು ವಿವೇಕದಿಂದ ಬೇರ್ಪಡಿಸಿದೆ. ಅಂದರೆ ನನ್ನೆದೆಯ ಅಹಂಕಾರ, ಮಮಕಾರ, ರೂಪ, ಅನಾತ್ಮರು ಶತ್ರು ರಾಕ್ಷಸಗಳನ್ನು ನಾಶ ಮಾಡಿ ಸ್ವರೂಪ
ಶುದ್ಧ ಅರಿವನ್ನು ಹೊಂದಬೇಕೆನ್ನುವುದು ಸ್ವಧರ್ಮ. ಯುದ್ಧವು ತಿಳಿಯುವುದು ಜೀವಾತ್ಮನು ತಿಳಿಸಿಕೊಳ್ಳುವ ಸರ್ವ ವಸ್ತುಗಳನ್ನು ಗೆದ್ದು ತನ್ನ ವಶದ ಮಾಡಿಕೊಂಡಿರುವವನು. ಇಲ್ಲಿ ತಿಳಿಯುವ ವಶ ಆಗುವಂತೆ ತಿಳಿಸಿಕೊಳ್ಳುವ ವಸ್ತು ಸ್ವತಂತ್ರ ತಿಳಿಯತಕ್ಕಂತಿರುವುದಿಲ್ಲ. ಈ ಯುದ್ಧದಲ್ಲಿ ಯಾವನು ನನ್ನನ್ನು ತಿಳಿಯುವನೋ ಅವನನ್ನು ನಾನು ಮದುವೆಯಾಗಿ ಅವನ ಕೊರಳಿಗೆ ಮಾಲೆಯನ್ನು ಹಾಕಿ ಅವನನ್ನು ಮದುವೆಯಾಗುವನು ಅಂತ ಹೇಳ್ತಾ ಇದ್ದಾರೆ. ಪುನಃ ಹೇಳ್ತಾ ಇದ್ದಾರೆ, ಎಲವೋ ಸುಗ್ರೀವ ಪತಿಯಾನ ಪರದಿದ್ದಡೆಯು. ನಾನು ಅವನನ್ನು ಮದುವೆಯಾಗಬೇಕೆಂದು ದೇವರು ನನ್ನ ಹಣೆಬರಹದಲ್ಲಿ ಬರೆದಿದ್ದರೆ ಅದನ್ನು ಯಾರು ತಪ್ಪಿಸುವುದು ಸಾಧ್ಯವಿಲ್ಲ. ಆ ಯುದ್ಧದಲ್ಲಿ ನನ್ನನ್ನು ಅವನು ಸೋಲಿಸಿದಾಗ ಅವನ ಕೊರಳಿಗೆ ನಾನು ಹಾರವನ್ನು ಹಾಕಿ ವಿಜೃಂಭಣೆಯಿಂದ ನಾನು ಮದುವೆಯನ್ನು ಮಾಡಿಕೊಳ್ಳೆನು. ನನ್ನ ದೈವದಲ್ಲಿ ಇದ್ದಂತಾಗುವುದು, ಯಾವನು ಇಲ್ಲದಿದ್ದಕ್ಕೆ ಅದಕ್ಕೆ ನೀನೇನು ಮಾಡುವೆಯೇ. ನನ್ನ ದೈವ ಸ್ಥಿತಿ ಇದ್ದಂತಾಗುವುದು, ನೀನು ಹೋಗು, ನೀನು ಹಿತವಂತನು, ನಾನು ನಿನ್ನನ್ನು ನಂಬಿರುವೆನು, ನೀನು ಹಿತವಂತನು ಮಧ್ಯಸ್ಥಿಗೆಯು, ಆದರೆ ನಿನ್ನನ್ನು ನಾನು ಏನು ಅನ್ನುವುದಿಲ್ಲ. ಹೋಗಿ ಬಾ, ಹೋಗಿ ನೀನು ನಾನು ಹೇಳಿದ ಈ ರೀತಿ ನಿಮ್ಮ ಶುಂಭ ಮಹಾರಾಜನಿಗೆ ತಿಳಿಸು. ನಡೆಯೋ ಶುಂಭ ನಿಶುಂಭರೊಡನೆಯೋ. ಸುಗ್ರೀವನೇ, ಹೋಗು, ಶುಂಭ ನಿಶುಂಭರನ್ನು ಕೂಡಿಕೊಂಡು ಯುದ್ಧಕ್ಕೆ ಕರೆದುಕೊಂಡು ಬಾ. ನಮ್ಮಿಬ್ಬರಿಗೂ ಮದುವೆಯ ಮಾಡುವ ಹಂಬಲ ನಿನಗಿದೆ, ನನಗೆ ಗೊತ್ತಾಗುತ್ತದೆ. ಆದರೆ ಸುಗ್ರೀವ ಬಂದಡನೆ ಸುಗ್ರೀವನಿಗೆ ಸಿಟ್ಟು ಬರ್ತಾ ಇದೆ. ಸ್ವಲ್ಪ ಸಿಟ್ಟಿನಿಂದ ಹೇಳ್ತಾ ಇದ್ದಾನೆ, ಏ ಸ್ತ್ರೀಯಳೇ, 3 ಲೋಕಗಳಲ್ಲಿಗೆ ಒಡೆಯರಾಗಿರ್ತಕ್ಕಂಥ ಶುಂಭ ನಿಶುಂಭರು ಕೇವಲ ನೀನು ಒಬ್ಬ ಹೆಣ್ಣು ಸ್ತ್ರೀಯಳಿರುವೆ. ನಿನ್ನ ಹತ್ತಿರ ಅವರು ಬರಬೇಕೆ, ನಿನ್ನ ಹತ್ತಿರ ಬರಬೇಕೆ. ಅವರು ಎಂದರೆ ನೀನು ಏನೆಂದುಕೊಂಡಿರುವೆ? ನೀನು ಎಲ್ಲರನ್ನು ಗೆದ್ದ ಅರಸಗಳು ಶುಂಭ ಮಹಾರಾಜರು. ನಿನ್ನ ಮಾತಿನಂತೆ ನೀನು ಕುಳಿತಿರುವ ಸ್ಥಳಕ್ಕೆ ಎಲ್ಲರೂ ಬರುವುದು ಸುಳ್ಳು. ಮಾತುಗಳಿಂದ ಏನುವುದು? ಆಲೋಚನೆಯನ್ನು ಮಾಡು. ನಾನು ಎಷ್ಟು ಹೇಳಿದರೂ ನೀನು ಕೇಳುತ್ತಿಲ್ಲ. ಶುಂಭನು ಬಹುದೂರ ಯುದ್ಧವೆಂಬುದು ಏನೆಂದು ಕಂಡೆ. ನಗೆಯ ಮಾತಾಗಿದೆ. ಅವನ ಎದುರಿಗೆ ಪುರುಷರು ನಿಂತು ಮಾತನಾಡುವ ಶಕ್ತಿಯು ಯಾವನಲ್ಲಿ ಇಲ್ಲ ಅಂದಾಗ ನೀನು ಯಥೋಚಿತ ಒಂದು ಹೆಣ್ಣಿನ ಹತ್ತಿರ ಅವರು ಬರಬೇಕೆಂದರೆ ಸರ್ವ ದೃಶ್ಯವನ್ನು ತಿಳಿದು ಮಾತನಾಡು. ನೀನು ಯುದ್ಧವನ್ನು ಅವರನ್ನು ನೋಡಿದೊಡನೆ ನೀನು ಓಡಿ ಹೋಗುವೆ. ವಿಚಾರ ದುಷ್ಟ ಸ್ವರೂಪದ ಜೀವನ ಶುಂಭನನ್ನು ಸರ್ವ ದೃಶ್ಯವನ್ನು ತಿಳಿಯಬಹುದು. ಸರ್ವ ಸಾಕ್ಷಿಯಾದ ಚಿಚ್ಚಕ್ತಿಯ ಸ್ವಜ್ಞತೆಯ ಗೆಲ್ಲಲಾರನು ಅವನು. ಆ ತಾಯಿನ ಗೆಲ್ಲಲಾಗುವುದಿಲ್ಲ. ಸರ್ವವನ್ನು ನಿರ್ವೀಕಾರವಾಗಿ ಅರಿಯುವುದು ಶುದ್ಧ ಅರಿವನ್ನು ಯಾವನು ತಿಳಿಯುವನು? ಆ ತಾಯಿ ಹೇಳಿದ್ರು ಪುನಃ, ಸರ್ವ ದಿವಿಜರ ಜಯಿಸಿದೆ ನಾವಳೆ. ಧೈರ್ಯದಿಂದ ನಿಲ್ಲುವೆಯ ನೀನು? ಅವರೊಡನೆ ಬಂದು ಎದುರಿಗೆ ಮಾತನಾಡ್ತೀಯಲ್ಲ, ಅವರನ್ನು ನೀನು ಧೈರ್ಯದಿಂದ ಮಾತನಾಡ್ತೀಯ. ತಿಳಿಗೇಡಿ ಬುದ್ಧಿಯನ್ನು ಬಿಡು, ತಿಳಿಗೇಡಿಯ ಬುದ್ಧಿಯನ್ನು ಬಿಡು. ಒಳ್ಳೆಯ ಆಲೋಚನೆಯನ್ನು ಮಾಡು, ನಿಷ್ಫಲ ಮಾಡಬೇಡ. ನಿನ್ನದಾಗುವುದು ಸರ್ವ ಐಶ್ವರ್ಯವು ನಿನ್ನದಾಗುವುದು. ತಲತಲಾಂತರದ ತಿಂದರೂ ಸವೆಯಲಾರದ ಶ್ರೀಮಂತಿಕೆಯ ಆ ರಾಜರಲ್ಲಿ ಇದೆ. ನೀನು ಆಲೋಚನೆಯನ್ನು ಮಾಡಬೇಡ. ಬಂದರೆ ಒಳ್ಳೆಯದು, ಇಲ್ಲದಿದ್ದರೆ ನಿನ್ನು ಹೇಗಾದರೂ ಮಾಡಿ ಎಳೆದುಕೊಂಡು ಹೋಗಿ ಮದುವೆ ಆಗುತ್ತಾರೆ. ಅವರು ಏನೆಂದು ಕಂಡಿ ಅವರು? ಆ ತಾಯಿ ಹೇಳಿದ್ರು, ಮಾನವನು ಕಳಕೊಂಡು ಬರುವುದೇನ ಬುದ್ಧಿಂದಿನ ದೇವಿಯೋ. ಸುಗ್ರೀವನೇ, ನಾನು ನನ್ನ ಮರ್ಯಾದೆಯನ್ನು ಕಳೆದುಕೊಂಡು ಬರುವ ಹಾಗೆ ಆ ರೀತಿ ಬ್ರಹ್ಮನು ಎನ್ನ ಹಣೆಬರಹದಲ್ಲಿ ಬರೆದಿದ್ದರೆ ಅದಕ್ಕೆ ನೀನೇನು ಮಾಡುವೆ? ನೀನು ಏನು ಮಾಡುವುದು ಎನ್ನುವುದಿಲ್ಲ. ತಿಳುವಳಿಕೆಯು ಎನ್ನಲ್ಲಿ ಪ್ರಾರಬ್ಧಕ್ಕೆ ಯಾರು ಏನಾಗುವುದು? ನೀನು ಒಂದು ಕೆಲಸ ಮಾಡು, ಹೇಗಾದರೂ ಮಾಡಿ ಅವರನ್ನಿಬ್ಬರನ್ನು ಇಲ್ಲಿಗೆ ಕರೆದುಕೊಂಡು ಬಾ ಎನ್ನಲು
ಆ ತಾಯಿ ಹೇಳಿದ ಮಾತನಿಗೆ ಅವನು ಆಗುವುದಿಲ್ಲ ಎಂದಳು. ಹಾಗೂ ಪರಮಾನಂದ ಸ್ವರೂಪ ದೇವಿಯು ಆ ತಾಯಿ ಗರ್ಭದಿಂದ ಬರಲಿ ಎಂದರೆ ಯಾರಿಗೆ ಕಾಣ ಸಾಧ್ಯವಿಲ್ಲ. ನಾನೆಂಬ ಮಮಕಾರದಿಂದ ಆ ತಾಯಿಯನ್ನು ನೋಡಿ ಸಿಟ್ಟಿನಿಂದ ಕುದುರೆಯ ಮೇಲೆ ರಥದಲ್ಲಿ ಏರಿ ಕುಳಿತುಕೊಂಡು ಹೋಗ್ತಾ ಇದ್ದಾನೆ. ಪುನಃ ಹೋದಾಗ ಆ ತಾಯಿ ಅವನನ್ನು ದಿಟ್ಟಿಸಿ ನೋಡಿ ಅಲ್ಲಿ ಚಿದಾನಂದತ್ಮರನ್ನ ಮಂಗಳಂ ಅಸ್ತು ಸಾಂಬರೇನೋ ಪಾರ್ವತಿ ಓಂ ಶ್ರೀದೇವಿ ಮಹಾತ್ಮೆಯ 11ನೇ ಅಧ್ಯಾಯವು ಪ್ರಾರಂಭ. ಸೂಚನೆ ಮುಂದಲೆ ಹಿಡಿದೊಯ್ಯುವೆನೆಂದು ಬಂದ ದುಂಬಲೋಚನ ನಂದು ಪರದೇವತೆಯ ಹುಂಕಲಿ ಭಸ್ಮಾದ ಹೋಗಿ ದೂತನು ಶುಂಭಚರಣಕ್ಕೆ ಬಾಗಿ ಹೇಳಿದ ಮಾತು ಬಹುಮಗುವಾಗಿಹನು. ನೀ ಹೋಗಿ ಯುದ್ಧವ ಮಾಡಿ ಜಯಿಸಿದಡೆ ಆಗ ಬರಲು ಕುವಳುವಿಲ್ಲದೆ ಸಾಗಲಿಕ್ಕಿಲ್ಲಂತೆ ಮಾತಿದು ಹಾಗಿರುವುದು ನೀ ನೋಡು ಎಂಬ ತುಂಗೆ ಕೈ ಮುಗಿದ. ಹೇಳಿದನು ಬಗೆ ಬಗೆಯ ಬುದ್ಧಿಯ ಕೇಳಲು ಮಾತುಗಳ ಗರ್ವ ಕೇಳದಿರಲಕ ಸಾಧ್ಯ ಸರ್ವ ಕೂಡಿಕೊಂಡೆನ್ನ. ಕಾಳಗಕ್ಕೆ ಬಾ ಎಂದು ಹೇಳಲು ಕೇಳಿದ ನೈ ಸುಂಬರಾಜ ನಾಲಗನೆ ಮಾಡೇಕು ಸಂಕಂದಿದನು ಎನ್ನೆನ್ನ. ಕೇಳಿದನು ದೂತ್ವಚನ ಶುಂಭನು ತಾಳಿದನು ಬಹು ಕೋಪತಾನೆ. ಕಾಳಗಕ್ಕೆ ಬರಬೇಕ ಕೇಳಿರ ಮಾತು ಹೇಳಿಲ್ಲ. ಏಳು ನೀನೆಲೆ ದುಂಬಲೋಚನ ತಾಳು ಭೈರವನೆಂದ ಬಲಸಹ ಬಾಲೆಯನ್ನು ಮುಂದಲೆ ಹಿಡಿದಳ ಕೊಂಡು ಬಾಯನ್ನ. ಸರ್ವದಿವಿಜರ ಗೆದ್ದು ಲೋಕಗೆ ಸರ್ವತೋಪನೆಯಾದ ಎನ್ನು ಗರ್ವದಿಂದಲೇ ಕಾದುವೆನು ಎಂದೆಂಬ ಬುದ್ಧಿತವ. ಓರ್ವ ಸ್ತ್ರೀಯಳ ನುಡಿಗೆ ಶೌರ್ಯವು ತೋರ್ವದದು ಬಗೆಯಾಗಿ ನಮ್ಮ ಸರ್ವಗೇಶ್ವರ ಶುಂಭ ಮಾತಂ ಕಳೆದಳಯ್ಯನ್ನ. ಹತ್ತು ಕರ್ವರು ದೊರೆಸಹಿತಲ ಮತ್ತೆ ನುಡಿದನು ದುಂಬಲೋಚನ ನಿತ್ಯ ವಸ್ತುವು ಆದ ದೇವಿ ಹಿಮಜಲದಿ ಕಂಡು. ಹತ್ತಿರಿಳಿದನು ತೇರ ದೇವಿ ಗೊತ್ತಿ ಮಾತಾಡಿದನು ಬಲಸಹ ಬೆತ್ತಿ ಬಂದನು ದುಂಬಲೋಚನ ನಾನು ಕೇಳೆಂದ. ಬಂದರೊಳ್ಳಿದು ಭಾರವಿದ್ದೊರೆ ಮುಂದಲೆ ಇಳಿದಳು ಬರವು ಎಂದು ಆಜ್ಞೆಯಾಯ್ತು ಶುಂಭನ ಜನರು ಬರದೇವಿ. ಅಂದು ಹುಂಕರ ಮಾಡಿ ಭಸ್ಮವು ಅಂದು ಆದನು ದುಂಬಲೋಚನ ಇಂದು ಹೇಳುವುದು ಪರಮ ಬಹು ದುಃಖ
ಮಲ್ಲಯ್ಯ